ಗುಡ್ ಮಾರ್ನಿಂಗ್ ಆಲ್. ನಾನು ಅಂಬರೀಶ್ ಪೋತಾಳ್. ಮತ್ತೊಮ್ಮೆಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1155 ಆಗುತ್ತೆ. ಮತ್ತು ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿರ್ತಕ್ಕಂಥ ವಿಡಿಯೋ ಹೂ ಈಸ್ ವೂ ಲಿಸ್ಟ್ ಆಫ್ ಅಪಾಯಿಂಟ್ಮೆಂಟ್ಸ್ ಆಫ್ ಇಂಡಿಯಾ, ಅಂದರೆ ಭಾರತದ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು ಯಾರು ನೇಮಕಗೊಂಡಿದ್ದಾರೆ, ಅದು ಸಾಂವಿಧಾನಿಕ ಸಂಸ್ಥೆ ಆಗಿರಲಿ ಅಥವಾ ಶಾಸನಾತ್ಮಕ ಸಂಸ್ಥೆ ಆಗಿರಲಿ ಅಥವಾ ಎನಿ ರೆಗ್ಯುಲೇಟರಿ ಬಾಡಿ ಅಂದರೆ ನಿಯಂತ್ರಣ ಸಂಸ್ಥೆಗಳಾಗಿರಲಿ. ಹೀಗೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಸಾಂವಿಧಾನಿಕ ಸಂಸ್ಥೆಗಳು, ಸ್ಟ್ಯಾಟ್ಯೂಟರಿ ಬಾಡೀಸ್ ಶಾಸನಾತ್ಮಕ ಸಂಸ್ಥೆಗಳು, ರೆಗ್ಯುಲೇಟರಿ ಬಾಡೀಸ್ ನಿಯಂತ್ರಣ ಸಂಸ್ಥೆಗಳು ಮತ್ತು ಒಂದಷ್ಟು ಎಕ್ಸಿಕ್ಯೂಟಿವ್ ಬಾಡೀಸ್ ಕೂಡ ಇದ್ದಾವೆ. ಹೀಗೆ ನಮ್ಮ ದೇಶದ ವಿವಿಧ ಏನು ಕಚೇರಿಗಳಿದ್ದಾವೆ, ಆ ಕಚೇರಿಗಳ ಮುಖ್ಯಸ್ಥರು, ಅವುಗಳ ಸ್ಥಾಪನೆ, ಅವುಗಳ ಉದ್ದೇಶ, ಆ ಒಂದು ಅಪಾಯಿಂಟ್ಮೆಂಟ್ಸ್ ಮೇಲೆ, ನೇಮಕಾತಿಗಳ ಮೇಲೆ ಇಂದಿನ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಒಟ್ಟಾರೆಯಾಗಿ ಒಂದು ಎಕ್ಸಾಮ್ಗೆ ಏನು ಮುಂಚಿತವಾಗಿ ರಿವೈಸ್ ಮಾಡೋದಕ್ಕೆ ಏನು ಬೇಕು ಎಲ್ಲವನ್ನ ಒಂದೇ ವಿಡಿಯೋದಲ್ಲಿ ನೋಡ್ತಕ್ಕಂಥ ಪ್ರಯತ್ನ. ಆ್ಯಕ್ಚುಲಿ ಇದು ಒಂದು ವಿಡಿಯೋ ಆಗಲ್ಲ, ಎರಡೆರಡು ವಿಡಿಯೋ ಬೇಕಾಗ್ಬೋದು ಮೋಸ್ಟ್ಲಿ. ಯಾಕಂದರೆ ಕಳೆದ ಬಾರಿ ಎಲ್ಲ ನಾವು ಒಂದೇ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಸೊ ಹೂ ಈಸ್ ವೂ 2024 ನೋಡಿರ್ಬೋದು. ಮತ್ತು ಹೂ ಈಸ್ ವೂ 2025 ಇಲ್ವಾ ಸರ್ ಅಂದರೆ ಯಾವುದೇ ನೋಟಿಫಿಕೇಶನ್ಗಳು ಇರಲಿಲ್ಲ. ಹಾಗಾಗಿ ನಾವು ಕಳೆದ ವರ್ಷ ಈ ಒಂದು ರಿವಿಷನ್ ಸೀರೀಸನ್ನು ಮಾಡಿರಲಿಲ್ಲ. ಕಳೆದ ಬಾರಿ ಕ್ಲಾಸ್ ನಂಬರ್ 445 ಆದರೆ ಅಲ್ಲಿಂದ ಇಲ್ಲಿಗೆ 1155ನೇ ತರಗತಿಗೆ ಬಂದಿದ್ದೀವಿ. ಹೂ ಈಸ್ ವೂ ಭಾಳಷ್ಟು ಜನ ಕೇಳಿರ್ತಕ್ಕಂಥ ವಿಡಿಯೋ. ಸೊ ಇದು ಪಾರ್ಟ್ 1 ಆಗುತ್ತೆ. ಪಾರ್ಟ್ 2 ಅಗೇನ್ ಮತ್ತೆ ಇನ್ನಿತರ ಸಂಸ್ಥೆಗಳೊಂದಿಗೆ ಬರುತ್ತೆ. ಈಗ ಸದ್ಯ ಏನೇನು ಕವರ್ ಮಾಡ್ತೀವಿ ಅಂದರೆ ಭಾರತದ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಉಪ ಪ್ರಧಾನಮಂತ್ರಿಗಳು, ಲೋಕಸಭೆಯ ಸ್ಪೀಕರ್, ಮುಖ್ಯ ನ್ಯಾಯಮೂರ್ತಿಗಳು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಪ್ರತಿಪಕ್ಷದ ನಾಯಕರು ಯಾರು, ಕ್ಯಾಬಿನೆಟ್ ಕಾರ್ಯದರ್ಶಿಗಳು ಯಾರಿದ್ದಾರೆ, ಭಾರತೀಯ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು. ಈಗ ನೋಡಿ, ಈಗ ಆಲ್ರೆಡಿ CDS ಅವರ ಏನು ಬದಲಾವಣೆ ಆಗಿದೆ. ಅದೇ ರೀತಿಯಾಗಿ ನಮ್ಮ ಭಾರತದ ನೌಕಾಸೇನೆ ಮುಖ್ಯಸ್ಥರ ಬದಲಾವಣೆ ಆಗಿದೆ. ನಮ್ಮ ಭಾರತದ ಭೂಸೇನೆ ಮುಖ್ಯಸ್ಥರು ಕೂಡ ಈ ಒಂದು ಜೂನ್ 30ಕ್ಕೆ ಧೀರಜ್ ಸೇಠ್ ಅವರು ಆಗಲಿದ್ದಾರೆ. ಇನ್ನು ವಾಯುಸೇನೆ ಮುಖ್ಯಸ್ಥರು ಯಾರ್ಯಾರು, ಹಾಗೆ ಪ್ರತಿಪಕ್ಷದ ನಾಯಕರು ಲೋಕಸಭೆಯಲ್ಲಿ ಯಾರು, ರಾಜ್ಯಸಭೆಯಲ್ಲಿ ಯಾರಿದ್ದಾರೆ ಅಲ್ವಾ, ಇತ್ತೀಚೆಗೆ ಮುಖ್ಯ ನ್ಯಾಯಮೂರ್ತಿಗಳು ಯಾರಾಗಿದ್ದಾರೆ ಅಲ್ವಾ, ಇನ್ನು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಸೊ ಕೆಲವೊಂದಷ್ಟು ಪ್ರಮುಖ ಕ್ಯಾಬಿನೆಟ್ ಮಿನಿಸ್ಟರ್ಗಳು, ಅವರ ಮಿನಿಸ್ಟ್ರಿ ಯಾವುದಂತ ನೋಡೋಣ. GST ಬಗ್ಗೆ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT ಬಗ್ಗೆ, ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ಕೇಂದ್ರ ಜಾಗೃತ ಆಯೋಗ, ಕೇಂದ್ರ ಮಾಹಿತಿ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಅಥವಾ ಚುನಾವಣಾ ಆಯೋಗದ ಬಗ್ಗೆ, ಭಾರತದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಯಾರಿದ್ದಾರೆ, ಭಾರತದ ಅಟಾರ್ನಿ ಜನರಲ್ ಯಾರು, ನಮ್ಮ ರಾಜ್ಯದ ಅಡ್ವೊಕೇಟ್ ಜನರಲ್ ಯಾರು, ಹಣಕಾಸು ಆಯೋಗದ ಬಗ್ಗೆ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ NCSC ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ NCST ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್, ಹಾಗೆ NCBC ಅಂತ ಬರುತ್ತೆ, ಭಾಷಾ ಅಲ್ಪಸಂಖ್ಯಾತರಿಗಾಗಿರ್ತಕ್ಕಂಥ ವಿಶೇಷ ಅಧಿಕಾರಿ. ಇದೇನು ಸಾಂವಿಧಾನಿಕ ಸ್ಥಾನಮಾನವನ್ನು ಹೊಂದಿದೆಯಾ ಅಥವಾ ಕೇವಲ ಸ್ಟ್ಯಾಟ್ಯೂಟರಿನ? ಫಸ್ಟ್ ಆಫ್ ಆಲ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮತ್ತು ಸ್ಟ್ಯಾಟ್ಯೂಟರಿ ಬಾಡಿಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ ಏನು? ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ NCBC ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಲೋಕಪಾಲ, ಲೋಕಾಯುಕ್ತ, CBI, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಭಾರತೀಯ ರಿಸರ್ವ್ ಬ್ಯಾಂಕ್, SEBI ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು, ಅದರ ಮುಖ್ಯಸ್ಥರು ಯಾರಿದ್ದಾರೆ, ಅದರ ಫಂಕ್ಷನ್ಸ್ ಏನು. ಅದೇ ರೀತಿಯಾಗಿ ವಿಮಾ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ, ಒನ್ ಆಫ್ ದ ರೆಗ್ಯುಲೇಟರಿ ಬಾಡಿ ಇನ್ ಇಂಡಿಯಾ ಇನ್ ಇನ್ಶೂರೆನ್ಸ್ ಸೆಕ್ಟರ್. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ, ಒನ್ ಮೋರ್ ರೆಗ್ಯುಲೇಟರಿ ಬಾಡಿ ಫಾರ್ ದ ಪೆನ್ಷನ್. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ NABARD, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಸಿಡ್ಬಿ ಅಂದ್ರೇನು, ಅದರ ಪ್ರಧಾನ ಕಚೇರಿಯಲ್ಲಿದೆ, ಯಾವಾಗ ಸ್ಥಾಪನೆ ಆಯಿತು, ಅದರ ಫಂಕ್ಷನ್ ಏನು, ಅದರ ಮುಖ್ಯಸ್ಥರು ಯಾರು. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್, ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಜಾಹೀರಾತು ಮಾನದಂಡಗಳ ಪರಿಷತ್ತು, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDO, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ISRO, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಯಾರ್ಯಾರು, ಎಷ್ಟನೇರವರು, ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಯಾರಿದ್ದಾರೆ, BSc, NSc ಮತ್ತು BCCI ಹಾಗೂ NASSCOM ಆಗಿರ್ಬೋದು,
ಕೇಂದ್ರ ವಿದ್ಯುತ್ ನಿಯಂತ್ರಣ ಆಯೋಗ CERC ಅಥವಾ ನಮ್ಮ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ KERC, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ರೈಲ್ವೆ ಮಂಡಳಿ ಹಾಗೂ NSC, ನೀತಿ ಆಯೋಗ. ಹೀಗೆ ಒಂದಷ್ಟು ಕಂಪನಿಗಳು, ಪ್ರೈವೇಟ್ ಕಂಪನೀಸ್. ವಿಪ್ರೋದ CEO ಯಾರು, ಚೇರ್ಮನ್ ಯಾರು, TCSನ CEO ಯಾರು, ಚೇರ್ಮನ್ ಯಾರು, ಅಥವಾ ಬಯೋಕಾನ್ ಕಂಪನಿಯ ಸಂಸ್ಥಾಪಕರು ಯಾರು. ಹೀಗೆ ಒಂದಷ್ಟು ಪ್ರೈವೇಟ್ ಕಂಪನೀಸ್ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೊತೆಗೆ ಈ ಒಂದು ವಿಚಾರಗಳ ಮೇಲೆ ಎಕ್ಸಾಮಲ್ಲಿ ಏನೇನು ಪ್ರಶ್ನೆಗಳು ಬಂದಿದ್ವು ಎಲ್ಲವನ್ನ ಕ್ರೋಢೀಕರಣ ಮಾಡಿ ಎಕ್ಸಾಮ್ಗಳೀಗ ಹತ್ರ ಇರೋದ್ರಿಂದ ಒಂದು ರಿವಿಷನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಎಲ್ಲ ಮಾಹಿತಿಯನ್ನು ಒಂದೇ ಕಡೆ ತಂದು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಪ್ರಯತ್ನದಲ್ಲಿ ಒಂದಷ್ಟು ಯಾವುದಾದ್ರೂ ಮಿಸ್ಟೇಕ್ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ, ಅಪ್ಡೇಟ್ ಮಾಡ್ಕೊಳ್ಳೋಣ. ಜೊತೆಗೆ ನೀವು ವಿಡಿಯೋ ನೋಡ್ತಕ್ಕಂಥವ್ರು ಕಮೆಂಟಲ್ಲೂ ನೋಡಬೇಕು ಏನು ಬದಲಾವಣೆ ಆಗಿದೆ, ಯಾರಾದರೂ ಏನಾದ್ರು ಚೇಂಜಸ್ ಹೇಳಿದಾರಾ, ಅದನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲಿ ಫೈನಲಿ ನಾವು ಎಷ್ಟು ಸರಿ ತಂದಿದ್ದೀವಿ ತಪ್ಪು ತಂದಿದ್ದೀವಿ ಅನ್ನೋದಲ್ಲ, ಒಟ್ಟಿನಲ್ಲಿ ನಿಮ್ಮ ಎಕ್ಸಾಮ್ಗೆ ನೀವು ಎಷ್ಟನ್ನು ಪ್ರಿಪೇರ್ ಆಗ್ತಾ ಇದ್ರಿ, ಎಷ್ಟು ರಿವಿಷನ್ ಮಾಡ್ಕೊಳ್ತಾ ಇದ್ರಿ ಅನ್ನೋದಷ್ಟೇ ಇಲ್ಲಿ ಮುಖ್ಯ. ಅರ್ಥ ಮಾಡ್ಕೊಳ್ರಿ. ಓಕೆ. ಭಾರತದ ನೇಮಕಾತಿಗಳು 2026, ಅಪಾಯಿಂಟ್ಮೆಂಟ್ಸ್ ಆಫ್ 2026. ನೋಡೋಣ, ಹೂ ಈಸ್ ಹೂ ಅಂತ ಕರಿತೀವಿ ಪ್ರಮುಖವಾಗಿದ್ದನ್ನು. ಹಾಗಾದರೆ ಮೊದಲನೇದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಮತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಹಣಕಾಸು ಆಯೋಗದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾಕೆ ಫಸ್ಟ್ಗೆ ಹಣಕಾಸು ಆಯೋಗ ಅಂದರೆ, ಈಗ ಹಣಕಾಸು ಆಯೋಗ ವರದಿಯನ್ನು ಕೊಟ್ಟಿದೆ, ಫಿನಾನ್ಸ್ ಕಮಿಷನ್ ರಿಪೋರ್ಟ್ ಬಂದಿದೆ. ನಾವು 2 ವಿಡಿಯೋಗಳಲ್ಲಿ ಮಾತಾಡಿದ್ವಿ. 16th ಫಿನಾನ್ಸ್ ಕಮಿಷನ್ ವರದಿ ಬಗ್ಗೆ 2 ವಿಡಿಯೋಗಳಲ್ಲಿ, ಆ ಕ್ಲಾಸ್ ನಂಬರ್ಸ್ ಬೇಕಾದ್ರೆ ನಾನು ನಿಮ್ಗೆ ಗೊತ್ತಿರ್ಬೋದು, ನೋಡಿರ್ತೀರ. ಟೆಲಿಗ್ರಾಮಲ್ಲಿ ಹಾಕೋಣ ಅಂದರೆ ಟೆಲಿಗ್ರಾಮು ಈಗ ಓಪನ್ ಇಲ್ಲ, ಇನ್ನೊಂದು 2 ದಿನ ಬೇಕು. ಓಕೆ, ಆಯಿತು. ಫೈನಾನ್ಸ್ ಕಮಿಷನ್ ಭಾರತೀಯ ಸಂವಿಧಾನದ 280ನೇ ವಿಧಿ, ಫಸ್ಟ್ ಪಾಯಿಂಟ್ 280, ಆರ್ಟಿಕಲ್ 280 ನೆನ್ಪಿಡಬೇಕು. ಮತ್ತೇನು ಕೇಳ್ತಾರೆ ಅಂದರೆ, ಅಲ್ಲ ಫಿನಾನ್ಸ್ ಕಮಿಷನ್ ಮೇಲೆ ನೀವು ಸಪ್ರೇಟ್ ಚಾಪ್ಟರ್ ಓದಬೇಕಾಗತ್ತೆ. ನಾವು ಅಷ್ಟು ಹೋಗಲ್ಲ ಇಲ್ಲಿ, ಯಾಕಂದರೆ ಎಲ್ಲವನ್ನು ಒಂದೇ ಕಡೆ ಕ್ರೋಢೀಕರಣ ಮಾಡಿ ತರ್ತಾ ಇರೋದ್ರಿಂದ ನಾವು ಡೀಪಾಗಿ ಫಿನಾನ್ಸ್ ಕಮಿಷನ್ ಬಗ್ಗೆ ತಿಳ್ಕೊಳ್ತಾ ಹೋಗಲ್ಲ. ನೀವು ಅದೇನು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಒಂದೊಂದು ಚಾಪ್ಟರೇ ಇದ್ದಾವೆ. UPSC ಮೇಲೆ ಒಂದು ಚಾಪ್ಟ್ರು, ಎಲೆಕ್ಷನ್ ಕಮಿಷನ್ ಮೇಲೆ ಒಂದು ಚಾಪ್ಟ್ರು, ಫಿನಾನ್ಸ್ ಕಮಿಷನ್ ಮೇಲೆ ಒಂದು ಚಾಪ್ಟ್ರು, ಅಟಾರ್ನಿ ಜನರಲ್ ಮೇಲೆ ಒಂದು ಚಾಪ್ಟರ್ ಇದ್ದಾವೆ, ಅವೆಲ್ಲ ಓದಿ ನೀವು. KC ನಿಯೋಗಿರವರು ನಮ್ಮ ದೇಶದ ಮೊದಲ ಹಣಕಾಸು ಆಯೋಗದ ಚೇರ್ಮನ್ ಆಗಿದ್ದರು. ಸೊ KC ನಿಯೋಗಿ ಫಸ್ಟ್ ಫಿನಾನ್ಸ್ ಕಮಿಷನ್ ಚೇರ್ಮನ್, NK ಸಿಂಗ್ 15th ಫಿನಾನ್ಸ್ ಕಮಿಷನ್ ಚೇರ್ಮನ್, ಅರವಿಂದ್ ಪನಗಾರಿಯಾ ಈಗ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಇಷ್ಟೇ ತಿಳ್ಕೊಂಡ್ರೆ ಸಾಕಾಗಲ್ಲ, ಅಲ್ಲೇ ನಾವು ಮಿಸ್ಟೇಕ್ ಆಗ್ತಾ ಇರ್ತಕ್ಕಂಥ. ನಾವು ಇಷ್ಟು ತಿಳ್ಕೊಂಡು ಅಲ್ಲಿಗೆ ಸುಸ್ತಾಗಿದ್ರೆ, ಅಲ್ಲಿಗೆ ಸಾಕಪ್ಪ ಅನಿಸಿದ್ರೆ ಇವತ್ತು ಕೆಲಸ ಆಗಲ್ಲ. ಹಿಂದೆ ಆಗ್ತಾ ಇತ್ತು, ಇವತ್ತು ಕೆಲಸ ಆಗಲ್ಲ. ಮತ್ತು ಇನ್ನೇನು ತಿಳ್ಕೊಬೇಕು ಸರ್? ನೋಡೋಣ, ಈ 16 ಹಣಕಾಸು ಆಯೋಗಗಳು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಅದರ ಅಧ್ಯಕ್ಷರಾರು, ಅವರ ಅಧಿಕಾರಾವಧಿ ಏನು ಅಂತ ತಿಳ್ಕೊಬೇಕು. ಯಾಕೆ ಅಂದರೆ, ಫಸ್ಟ್ ಒಂದು ಪ್ರಶ್ನೆ ತೋರಿಸಿ ಬರ್ತೀನಿ ನಾನು. ಮೋಸ್ಟ್ಲಿ ಯಾವುದೋ ಎಕ್ಸಾಮ್ ಇಲ್ಲ, ನಾನು ಎಕ್ಸಾಮ್ ಯಾವುದಂತ ಕೊಟ್ಟಿಲ್ಲ. ಒಂದು ಪ್ರಶ್ನೆ ಇತ್ತು, ಏನಂತ, ಪಟ್ಟಿ 1, ಪಟ್ಟಿ 2. ಪಟ್ಟಿ 1ರಲ್ಲಿ ಏನಿದೆ, 14ನೇ ಹಣಕಾಸು ಆಯೋಗ 13, 12, 11 ಅಂತ ಕೊಟ್ಟಿದ್ದಾರೆ. ಮತ್ತು ಪಟ್ಟಿ 2ರಲ್ಲಿ ಅವುಗಳ ಮುಖ್ಯಸ್ಥರನ್ನು ಕೊಟ್ಟಿದ್ದಾರೆ, ಮ್ಯಾಚ್ ಮಾಡಿ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಯಾವುದೋ ಒಂದು KPSC ಎಕ್ಸಾಮ್ ಇರಬೇಕು. ಈಗ ನಮಗೆ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಅಲ್ರಿ, ಬರೀ 16 ಗೊತ್ತಾಯಿತು ಅರವಿಂದ್ ಪನಗಾರಿಯರವರು, ಅಥವಾ 15 ಗೊತ್ತಾಯಿತು ನಂದಕಿಶೋರ್ ಸಿಂಗ್ ಅವರು ಅಥವಾ NK ಸಿಂಗ್ ಅವರು, ಮೊದಲನೇರವ್ರು ಗೊತ್ತಾಯಿತು KC ನಿಯೋಗಿರವರು. ಬಟ್ ಈ ಮಿಡ್ಲಲ್ಲಿ ಕೇಳಲ್ಲ ಅಂತಂದ್ಬಿಟ್ಟು ಹೋದರೆ, ಈ ಥರ ಪ್ರಶ್ನೆ ಬಂದರೆ ಏನು ಮಾಡಬೇಕು? ಅಟ್ಲೀಸ್ಟ್ ಇಲ್ಲಿ ನಮ್ಮ ಒಂದಿಸ್ ಬೆರೀರ್ ಕೊಟ್ಟಿದ್ದಾರೆ, ಎಷ್ಟೋ ಯೂಸ್ ಆಯಿತು. ಒಂದಿಸ್ ಬೆರೀರ್ ಇಲ್ಲ, ಜೋಡಿಗಳನ್ನ ಕೊಟ್ಟಿದ್ದಾರೆ ಅಂದರೆ ಮುಗ್ದೋಯ್ತು ನಮ್ಮ ಕತೆ. ಎಷ್ಟು ಜೋಡಿಗಳು ಸರಿಯಾಗಿದ್ದಾವೆ ಅಂತ ಪ್ರಶ್ನೆ ಕೇಳಿದಾಗ ಬಹಳ ಕಷ್ಟ ಆಗುತ್ತೆ. ಹಾಗಂತ ಎಲ್ಲ ನೆನ್ಪಿಡೋಕ್ಕಾಗತ್ತಾ? ನೆನ್ಪಿಡೋಕ್ಕಾಗಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಮಾಡ್ಬೇಕಷ್ಟೆ. ಸೆಲೆಕ್ಷನ್ ಆಗೋವರೆಗೂ ಪ್ರಯತ್ನ ಇರಬೇಕು. ಸೆಲೆಕ್ಷನ್ ಆದಮೇಲೆ ಬೇಕಾದ್ರೆ ಎಲ್ಲ ಮರ್ತು ಬಿಡ್ರಿ. ಅರ್ಥ ಮಾಡ್ಕೊ, ಇಷ್ಟೇ ಇರೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗೋದೇ ಹೀಗೆ. ಪ್ರಯತ್ನ, ಎಷ್ಟು ಪ್ರಯತ್ನ ಇರಬೇಕು ಅಷ್ಟು ಪ್ರಯತ್ನ ಇರಬೇಕು. ಸೆಲೆಕ್ಷನ್ ಆದಮೇಲೆ ರಿಲ್ಯಾಕ್ಸ್ ಆಗಿ ತಾನೇ ಮರ್ತೋಗುತ್ತೆ, ನೀವೇನು ನೆನ್ಪಿಡೋ ಅವಶ್ಯಕತೆಯೇ ಇಲ್ಲ. ರೈಟ್? ಸರಿ, ಇದಕ್ಕೆ ಬರೋಣ. 14ನೇ ಹಣಕಾಸು ಆಯೋಗದಲ್ಲಿ ಯಾರು, 12ನೂರು ಯಾರು, 11ನೂರು ಯಾರು, ಫಸ್ಟ್ ಎಲ್ಲ ತಿಳ್ಕೊಂಡು ಬಂದು ಆ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಈಗ ಬರೋಣ. ಫಸ್ಟು, ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು KC ನಿಯೋಗಿರವರು 1951. ಎರಡನೇರವರು K ಸಂತಾನಂ 1956.
ಎ ಕೆ ಚಂದ 1960, ಮೂರನೇ ಹಣಕಾಸು ಆಯೋಗ. ನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಪಿ ವಿ ರಾಜಮನ್ನಾರವರು. ಐದನೇ ಹಣಕಾಸು ಆಯೋಗ ಮಹಾವೀರ ತ್ಯಾಗಿ. ಆರನೇ ಹಣಕಾಸು ಆಯೋಗ ಕೆ ಬ್ರಹ್ಮಾನಂದ ರೆಡ್ಡಿ. ಏಳನೇ ಹಣಕಾಸು ಆಯೋಗ ಅದರ ಅಧ್ಯಕ್ಷರು ಜೆ ಎಂ ಶಲತ್. 8 ವೈ ಬಿ ಚವ್ಹಾಣ್. 9 ಎನ್ ಕೆ ಪಿ ಸಾಳ್ವೆ. 10 ಕೆ ಸಿ ಪಂತ್. 11 ಎ ಎಂ ಕುಸ್ರು. ಇಲ್ಲಿಂದ ಪ್ರಶ್ನೆ ಕೇಳಿದೆ ನೋಡಿ. 11ನೇ ಹಣಕಾಸು ಆಯೋಗದ ಅಧ್ಯಕ್ಷರು 11 ಎ ಎಂ ಕುಸ್ರೋ. 12 ಸಿ ರಂಗರಾಜನ್, ವೆರಿ ಇಂಪಾರ್ಟೆಂಟ್. 12 ಸಿ ರಂಗರಾಜನ್. ಹಾಗೆ 13 ಡಾಕ್ಟರ್ ವಿಜಯ್ ಕೇಳ್ಕರ್. 13 ವಿಜಯ್ ಕೇಳ್ಕರ್. 14 ವೈ ವಿ ರೆಡ್ಡಿ. 14 ವೈ ವಿ ರೆಡ್ಡಿ. 15 ಎನ್ ಕೆ ಸಿಂಗ್. 16 ಅರವಿಂದ ಪನಗಾರಿಯಾ. ಇನ್ನೊಂದ್ಸಲ ಬೇಕಾದ್ರೆ ನೀವು ಹಿಂದಕ್ಕೆ ವಿಡಿಯೋನ ಒಂದು 10-20 ಸೆಕೆಂಡ್ ಹಿಂದಕ್ಕೆ ಹೋಗಿ ಇನ್ನೊಂದ್ಸಲ ಕೇಳಿ. ಹೀಗೆ 16 ಫಿನಾನ್ಸ್ ಕಮಿಷನ್ ಅರವಿಂದ್ ಪನಗಾರಿಯಾ ಇವರ ಅಧಿಕಾರಾವಧಿ 2026ರಿಂದ 31ರವರೆಗೆ ಇವರು ತಮ್ಮ ವರದಿಯನ್ನು ಸಲ್ಲಿಸ್ತಾರೆ. ಇವರು ಅಪಾಯಿಂಟ್ ಆಗಿದ್ದು 2023, ಬೇಕಾಗಿಲ್ಲ ನಮಗೆ. ಅವರ ಡ್ಯೂರೇಷನ್ ಇಂಪಾರ್ಟೆಂಟ್ ಇಲ್ಲಿ. ಡ್ಯೂರೇಷನ್ 26 to 31, 5 years. ಎನ್ ಕೆ ಸಿಂಗ್ 20 to 21, 5 years ಇತ್ತು. ಬಟ್ ಒಂದು ವರ್ಷ 21 to 26 ಇತ್ತು ಕರೆಕ್ಟು. ಒಂದು ಅರ್ಧ ವರ್ಷನೋ ಒಂದು ವರ್ಷನೋ ಅವ್ರದ್ದು ಮುಂದಕ್ಕೆ ಹಾಕಿದ್ರು. ನಂತರ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ವೈ ವಿ ರೆಡ್ಡಿ 2015ರಿಂದ 20. ಡಾಕ್ಟರ್ ವಿಜಯ್ ಕೇಳ್ಕರ್ 2010ರಿಂದ 15. ಸೊ ಹೀಗೆ 12ರವರು ಸಿ ರಂಗರಾಜನ್. 11 ಎ ಎಂ ಕುಸ್ರೋ. 11 ಎ ಎಂ ಕುಸ್ರೋ, 12 ಸಿ ರಂಗರಾಜನ್, 13 ವಿಜಯ್ ಕೇಳ್ಕರ್, 14 ವೈ ವಿ ರೆಡ್ಡಿ, 15 ಎನ್ ಕೆ ಸಿಂಗ್, 16 ಅರವಿಂದ ಪನಗಾರಿಯಾ. ಓಕೆ, ಈಗ ಆ ಪ್ರಶ್ನೆಗೆ ಹೋಗೋಣ. ರೈಟ್, ಹೀಗೆ ಹೇಳಿ 14ನೇ ಹಣಕಾಸು ಆಯೋಗ. ಒಂದ್ಸಲ ಈ ಕಡೆ ನೋಟ್ ಮಾಡ್ಕೊಂಬಿಡ್ರಿ. ಒಂದು ಕಡೆ 16, 15, 14, 13, 12, 11 ಅಂತ. ಸೊ ನೋಟ್ ಮಾಡ್ಕೊಂಡು ಈಗ ಸಾಲ್ವ್ ಮಾಡ್ತಾ ಹೋಗ್ಬೇಕು. 14ನೇರವರು ಯಾರು? ವೈ ವಿ ರೆಡ್ಡಿ. ಸೊ ಎಗೆ 3 ಸರಿಯಾದ ಉತ್ತರ. ಬಿ 13ನೇ ಹಣಕಾಸು ಆಯೋಗ ವಿಜಯ್ ಕೇಳ್ಕರ್. 12ನೇ ಹಣಕಾಸು ಆಯೋಗ ವೆರಿ ಫೇಮಸ್ ಅಂತ ಹೇಳ್ತಾ ಇದ್ದೆ, ಸಿ ರಂಗರಾಜನ್ ಅವರು. 11 ಎ ಎಂ ಕುಸ್ರವರು. ಈ ಥರ ಎಕ್ಸಾಮಲ್ಲಿ ಕೇಳ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅರವಿಂದ ಪನಗಾರಿಯರವರು ಈಗ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರೇನಿದ್ದಾರೆ ಅವರ ಜೊತೆಗಿರ್ತಕ್ಕಂಥ ಸದಸ್ಯರು ಯಾರು ಅಂತ ಕೇಳಿದರೆ ಶ್ರೀಮತಿ ಆನಿ ಜಾರ್ಜ್ ಮ್ಯಾಥ್ಯೂ, ಡಾಕ್ಟರ್ ಮನೋಜ್ ಪಾಂಡಾ, ಟಿ ರವಿಶಂಕರ್, ಸೌಮ್ಯ ಕಾಂತಿ ಘೋಷ್ ಅವರು. ಇದು ನಮ್ಮ ಹಣಕಾಸು ಆಯೋಗದ ವೆಬ್ಸೈಟಿಂದ ತೆಗೆದುಕೊಂಡಿರ್ತಕ್ಕಂಥದ್ದು, ಇವತ್ತೇ ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಮುಂದೆ ಚೇಂಜ್ ಆದರೆ ಸೊ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ರೈಟ್. ಸೊ ಮೊನ್ನೆ KPSC ಗ್ರೂಪ್ ಬಿ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. 16ನೇ ಹಣಕಾಸು ಆಯೋಗ ಅರವಿಂದ್ ಪನಗಾರಿಯರವರ ಅಧ್ಯಕ್ಷತೆಯಲ್ಲಿ ಏನು 2026ರಿಂದ 2031ರವರೆಗೆ ಏನು ಅವರ ಡ್ಯೂರೇಷನ್ ಕೊಟ್ಟಿದ್ದಾರೆ, ಆ 16ನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಸಂಗತಿಗಳು ಸರಿಯಾಗಿದೆ ಅಂತ KPSC ಅವರು ತಮ್ಮ ಗ್ರೂಪ್ ಬಿ ಎಕ್ಸಾಮಲ್ಲಿ ಕೇಳಿದ್ರು. ಫಸ್ಟ್ ಒನ್ನು, ಶ್ರೀ ಅರವಿಂದ ಪನಗಾರಿಯಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಓಕೆ, ಎ ಸರಿ ಇದೆ. ಬಿ 16ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಏಪ್ರಿಲ್ 1, 2025ರಿಂದ 5 ವರ್ಷಗಳವರೆಗೆ ಜಾರಿಗೊಳಿಸಲಾಗುವುದು. 1 ಏಪ್ರಿಲ್ 2026ರಿಂದ 31ರವರೆಗೆ 5 ವರ್ಷ. ಕರೆಕ್ಟ್ ಇದೆಯಲ್ಲ? ಮತ್ತು ಸಿ ಏನು ಹೇಳಿದ್ದಾರೆ? 16ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಏಪ್ರಿಲ್ 1, 2025 ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಂಗ್ ಆಯಿತು. ಹಾಗಾಗಿ ಎ ಬಿ ಸರಿ ಇದೆ, ಸಿ ತಪ್ಪಾಗಿದೆ. KPSC ಎಕ್ಸಾಮಲ್ಲಿ ಕೇಳಿದ್ರು. ಅಕ್ಟೋಬರ್ 31, 2025 ಒಂದು ಫೈನಲ್ ರೆಕಮೆಂಡೇಶನ್ ಮಾಡಿದ್ರು. 5 ವರ್ಷಗಳವರೆಗೆ ಇರುತ್ತೆ. 1 ಏಪ್ರಿಲ್ 2026 to 2031ವರೆಗೆ ಯಾರ್ಯಾರು ಮೆಂಬರ್ಸು ಏನು ಅಂತ ನೋಡ್ಬೋದು. ಈ ಥರ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ. ಇನ್ನು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಅವರಿದ್ದರು. ಹಾಗೆ ಅವರ ಸೆಕ್ರೆಟರಿ ಮತ್ತು ಯಾರ್ಯಾರು ಮೆಂಬರ್ಸ್ ಇದ್ದರು ಅಂತ ಕೂಡ ನೋಡ್ಬೋದು. ಈಗ ಮೇನ್ 16 ನೆನ್ಪಿಡಿ ಸಾಕು. ಅದೇ ಥರ PDO ಎಕ್ಸಾಮಲ್ಲಿ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರೋದಿಲ್ಲ ಅಂತ. ಸೊ ಅದಕ್ಕೋಸ್ಕರ ಆ ಒಂದು ಫಿನಾನ್ಸ್ ಕಮಿಷನ್ ಬಗ್ಗೆ ಏನು ಸಪ್ರೇಟ್ ಚಾಪ್ಟರ್ ಇದೆ ಅದನ್ನು ಓದಿ, ಭಾಳ ಇಂಪಾರ್ಟೆಂಟು. ಇದು ಅನುಚ್ಛೇದ
ಅನುಚ್ಛೇದ 280 ಅಡಿಯಲ್ಲಿ ರಾಷ್ಟ್ರಪತಿ ಅವರಿಂದ ರಚಿಸಲ್ಪಡುತ್ತೆ, ಸರಿ ಇದೆ. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಸಂಬಂಧವನ್ನು ವ್ಯಾಖ್ಯಾನಿಸುತ್ತೆ, ಸರಿ ಇದೆ. ಮೊದಲ ಆಯೋಗ ಕೆ.ಸಿ. ನಿಯೋಗಿರವರ ಅಧ್ಯಕ್ಷತೆಯಲ್ಲಿ 1951 ರಚನೆಯಾಗಿತ್ತು, ಸರಿ ಇದೆ. ಈಗ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್.ಕೆ. ಸಿಂಗ್ ಅವರು, ತಪ್ಪಿದೆ. ಎನ್.ಕೆ. ಸಿಂಗ್ ಅಲ್ಲ, ಅವರು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು. 16 ಅರವಿಂದ್ ಪನಗಾರಿಯಾ. ಹಾಗಾಗಿ ಯಾವುದು ಸರಿಯಾಗಿರೋದಿಲ್ಲ ಅಂದರೆ 4ನೇ ಹೇಳಿಕೆ ಸರಿಯಾಗಿಲ್ಲ. ನಾವು ಬರೀ ಯಾರು ಎಷ್ಟನೇರವರು ಅಂತ ತಿಳ್ಕೊಂಡ್ರು ಸಾಕಾಗಲ್ಲ, ಅಷ್ಟು ಹೋಗ್ತಾ ಇಲ್ಲ. ಇವತ್ತಿನ ಕಾಲದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಇತ್ತೀಚಿನ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ತಿಳ್ಕೊಂಡು ಅಷ್ಟೇ ಮುಂದೆ ಹೋದ್ರೆ ನಾವು ಪಾಸ್ ಆಗಕ್ಕಾಗಲ್ಲ. ಅರ್ಥ ಮಾಡ್ಕೊಂಡ್ರೆ ರೈಟ್. ಮೊನ್ನೆ ಕೈಗಾರಿಕಾ ವಿಸ್ತರಣಾಧಿಕಾರ IO ಎಕ್ಸಾಮಲ್ಲಿ ಏನಿತ್ತು ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಪ್ರೈಮರಿ ಫಂಕ್ಷನ್ಸ್ ಆಫ್ ದ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ? ಏನು ಅಂದರೆ ಸೊ ಎಲ್ಲವೂ ಕೂಡ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆದಾಯದ ವಿತರಣೆ, ಇವೆಲ್ಲವನ್ನು ನಾವು ಆಲ್ರೆಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀವಿ. ಓಕೆ, ಹೋಗಿ ನೋಡಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. 2014 ಪ್ರಿಲಿಮ್ಸಲ್ಲಿ ಕೇಳಿದ್ರು, ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ? ಹಣಕಾಸು ಆಯೋಗ. ಇಷ್ಟು ಒಟ್ಟಾರೆಯಾಗಿ ಹಣಕಾಸು ಆಯೋಗದ ಮೇಲಿನ ಇಂದಿನ PYQ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಮತ್ತು ಈಗ ಪ್ರಸ್ತುತ ವಿಚಾರ ಏನಿದೆ. ಒಟ್ಟಾರೆಯಾಗಿ ಆರ್ಟಿಕಲ್ 280 ಮೊದಲನೇ ಹಣಕಾಸು ಆಯೋಗ ಕೆ.ಸಿ. ನಿಯೋಗಿಯವರು, 15 ಎನ್.ಕೆ. ಸಿಂಗ್, 16 ಅರವಿಂದ್ ಪನಗಾರಿಯಾ. ಇನ್ನು ಒಟ್ಟಾರೆ ಪಟ್ಟಿ ಏನು ಅಂತ ನೋಡ್ಕೊಂಡು ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಂಡು ರೆಡಿ ಇದ್ದರೆ, ಇದನ್ನು ಮೀರಿ ಪ್ರಶ್ನೆ ಬಂದರೆ ಯಾರೂ ಇದಕ್ಕಿಂತ ಹೆಚ್ಚಿಗೆ ನೆನ್ಪಿಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಅವರವರ ಇಷ್ಟ. ಸರಿ, ಮುಂದಿನದಕ್ಕೆ ಹೋಗೋಣ. ಫೈನ್. ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, PTI ಅಂತ ಕರಿತೀವಿ. ನಮ್ಮ ನ್ಯೂಸ್ ಏಜೆನ್ಸಿಗಳ ಒಂದು ದೊಡ್ಡ ಗುಂಪಾಗುತ್ತೆ. ಇದೊಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗುತ್ತೆ. PTIನ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. 27 ಆಗಸ್ಟ್ 1947 ಸ್ಥಾಪನೆ. PTIನ ಪ್ರಸ್ತುತ ಮುಖ್ಯಸ್ಥರು ಯಾರು ಅಂದರೆ ಮಹೇಂದ್ರ ಮೋಹನ್ ಗುಪ್ತಾ. PTI ಚೇರ್ಮನ್ ಆಗಿದ್ದಾರೆ. ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ನಮ್ಮ ನ್ಯೂಸ್ ಏಜೆನ್ಸಿಗಳ ಒಂದು ಸೆಂಟ್ರಲ್ ಬಾಡಿ ಅಂತ ಕರಿಬೋದು, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. ನೆಕ್ಸ್ಟ್, ರೈಲ್ವೆ ಬೋರ್ಡ್, ರೈಲ್ವೆ ಮಂಡಳಿ, ಇದರ ಅಧ್ಯಕ್ಷರು ಅಥವಾ ಚೇರ್ಮನ್ ಆಗಿ ಮತ್ತು CEO ಆಗಿ ಸತೀಶ್ ಕುಮಾರ್ ಅವರು ಇದ್ದಾರೆ. ಇಡೀ ಇಂಡಿಯನ್ ರೈಲ್ವೇಸ್ ಇತಿಹಾಸದಲ್ಲಿ ಫಸ್ಟ್ ಟೈಮು CEO ಕೂಡ ಅಪಾಯಿಂಟ್ ಮಾಡಿದ್ದಾರೆ. ಹಿಂದೆ ಬರೀ ಚೇರ್ಮನ್ ಅಂತ ಕರಿತಾ ಇದ್ರು, ಈಗ ಚೇರ್ಮನ್ ಆ್ಯಂಡ್ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತಾ ಇದ್ದಾರೆ. ಸೊ ರೈಲ್ವೆ ಮಂಡಳಿ ಕೂಡ ಅಪ್ಡೇಟ್ ಆಗಿ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಇದೊಂದು ನಾನ್ ಪ್ರಾಫಿಟ್ ಕೋಆಪರೇಟಿವ್ ಸಂಸ್ಥೆ ಆಗುತ್ತೆ. 1947ರಲ್ಲಿ ಸ್ಥಾಪನೆ ಆಗಿದೆ, 27 ಆಗಸ್ಟ್. ಮತ್ತು ಕೇಂದ್ರ ನವದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಮಹೇಂದ್ರ ಮೋಹನ್ ಗುಪ್ತರವರು ಈಗ ಚೇರ್ಮನ್ ಆಗಿದ್ದಾರೆ. ಇನ್ನು ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಡಿಯಲ್ಲಿ ಬರುವ ರೈಲ್ವೆ ಮಂಡಳಿಯ ಮುಖ್ಯಸ್ಥರಾಗಿ ಚೇರ್ಮನ್ ಆ್ಯಂಡ್ CEO ಆಗಿ ಸತೀಶ್ ಕುಮಾರ್ ಅವರಿದ್ದಾರೆ. ರೈಲ್ವೆ ಬೋರ್ಡ್ನ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ರು, ಸತೀಶ್ ಕುಮಾರ್ ಅವರು. ಮತ್ತು ರೈಲ್ವೆ ಮಿನಿಸ್ಟ್ರಿಯ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಅಶ್ವಿನಿ ವೈಷ್ಣವ್ ಅವರು, ಹಾಗೂ ಡೆಪ್ಯೂಟಿ ಮಿನಿಸ್ಟರ್ ಆಗಿ ಸಹಾಯಕ ಸಚಿವರಾಗಿ ನಮ್ಮ ಕರ್ನಾಟಕದ B. ಸೋಮಣ್ಣರವರಿದ್ದಾರೆ. ಇನ್ನು ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ ಅಂತ ಕರಿಬೋದು. ರಾಜ್ಯದ ಅಡ್ವೊಕೇಟ್ ಜನರಲ್ ಎಲ್ಲ ರಾಜ್ಯಕ್ಕೆ ಇರ್ತಾರೆ. ನಮ್ಮ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಈಗ ಯಾರಿದ್ದಾರೆ, ಮೊದಲು ಯಾರಿದ್ರು, ಯಾವ ಆರ್ಟಿಕಲ್ ಅಂತ ಹೇಳಿದರೆ ಆರ್ಟಿಕಲ್ 165. ಆರ್ಟಿಕಲ್ 165ರ ಪ್ರಕಾರ ಒಂದು ರಾಜ್ಯಕ್ಕೆ ಅಡ್ವೊಕೇಟ್ ಜನರಲ್ ಇರಬೇಕು ಅಂತ ಹೇಳುತ್ತೆ. ಕಾನೂನು ವಿಷಯಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂಥ ಕೆಲಸವನ್ನು ಮತ್ತು ಸಾಕಷ್ಟು ವಿಚಾರಗಳಲ್ಲಿ ರಾಜ್ಯದ ಸರ್ಕಾರದ ಪರವಾಗಿ ಕೋರ್ಟ್ಗಳಲ್ಲಿ ವಾದ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅಡ್ವೊಕೇಟ್ ಜನರಲ್ ಮಾಡ್ತಾರೆ. ಮೊದಲನೇ ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ GR ಯತಿರಾಜುಲು ನಾಯ್ಡು. ಈಗ 34ನೇ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಶಶಿ ಕಿರಣ್ ಶೆಟ್ಟಿರವರು ಇದ್ದಾರೆ. ಪ್ರಸ್ತುತ ನಮ್ಮ ರಾಜ್ಯದ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿರವರು. ಇಲ್ಲಿ ಎಷ್ಟನೇರವರು ಅಂತ ಕೇಳಿದ್ರೆ ಯಾರು ಇದ್ದಾರೆ ಅಂತ ಕೇಳ್ತಾರೆ ಸಾಮಾನ್ಯವಾಗಿ, ಅರ್ಥ ಮಾಡ್ಕೊಂಡ್ರೆ 165 ಆರ್ಟಿಕಲ್. ಇನ್ನು PSI ಪೇಪರಲ್ಲಿ ಒಂದ್ಸಲ ಕೇಳಿದ್ರು, ಭಾರತ ಸರ್ಕಾರದ ಮೊದಲನೇ ಕಾನೂನು ಅಧಿಕಾರಿ ಯಾರು? ಫಸ್ಟ್ ಲಾ ಆಫೀಸರ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಯಾರು? ಕಾನೂನು ಮಂತ್ರಿನ, ಅಟಾರ್ನಿ ಜನರಲ್ ಆಫ್ ಇಂಡಿಯಾನ, ಭಾರತದ ಮುಖ್ಯ ನ್ಯಾಯಾಧೀಶರ ಅಥವಾ CAGನ? ಅಂದರೆ ಸರಿಯಾದ ಉತ್ತರ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಇದು ಭಾಳ ನೇರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು PSIಯಲ್ಲಿ ಕೇಳ್ತಾ ಇದ್ರು. ಸೊ ಮೊದಲನೇ ಬಾರಿಗೆ ಈ ಒಂದು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಾಗ ಇದು ಹೊಸದು ಅನಿಸ್ತಾ ಇರುತ್ತೆ. ಬಟ್ 2-3 ವರ್ಷ ಓದಿರೋರಿಗೆ ಇದೇನು ದೊಡ್ಡ ಪ್ರಶ್ನೆ ಅಲ್ಲ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಆರ್ಟಿಕಲ್ 76 ದೇಶಕ್ಕೆ ಒಬ್ಬರು
ಕಾನೂನು ಸಲಹೆಯನ್ನು ನೀಡ್ತಕ್ಕಂಥ ಕಾನೂನು ಅಲ್ಲಂಥವ್ರು ಇರಬೇಕು ಅನ್ನೋ ಉದ್ದೇಶಕ್ಕೆ ಸೊ ಭಾರತದ ರಾಷ್ಟ್ರಪತಿಗಳು ನಮ್ಮ ಸಂವಿಧಾನದ 76ನೇ ವಿಧಿಯನ್ನು ಬಳಸಿಕೊಂಡು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ನೇಮಕ ಮಾಡ್ತಾರೆ. ಇವರು ಕಾನೂನು ವಿಷಯಗಳ ಬಗ್ಗೆ ಭಾರತ ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತಾರೆ. ಮೊದಲನೇ ಅಟಾರ್ನಿ ಜನರಲ್ ಆಫ್ ಇಂಡಿಯಾ MC ಸೆತಲ್ವಾದ್ ಅವರು. ಈಗ 14ನೇರವರು R ವೆಂಕಟರಮಣಿ ಅವರು ಇದ್ದಾರೆ. R ವೆಂಕಟರಮಣಿ ಭಾರತದ ಅಟಾರ್ನಿ ಜನರಲ್ ಪ್ರಸ್ತುತ. ಇವರು ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರಾಗಿದ್ದು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮತ್ತು ರಾಜ್ಯದ ಉಚ್ಚ ನ್ಯಾಯಾಲಯಗಳ ಮುಂದೆ ಸರ್ಕಾರದ ಪರ ಪ್ರಧಾನ ವಕೀಲರಾಗಿರುತ್ತಾರೆ. ಅಟಾರ್ನಿ ಜನರಲ್ ಅವರಿಗೆ ಭಾರತದ ಎಲ್ಲಾ ನ್ಯಾಯಾಲಯಗಳಲ್ಲೂ ಭಾಗವಹಿಸುವ ಅಧಿಕಾರವಿದೆ. ಇವೆಲ್ಲ ಹೇಳಿಕೆಗಳಾಗಿ ಬಂದಿದ್ದಾವೆ ಎಷ್ಟೋ ಸಲ. ಸಂಸತ್ತಿನ ಕಲಾಪದಲ್ಲಿ ಭಾಗವಹಿಸುವ ಮಾತನಾಡುವ ಹಕ್ಕಿರ್ತಕ್ಕಂಥ ಭಾರತದ ಅಟಾರ್ನಿ ಜನರಲ್ ಅವರಿಗೆ ಮತ ಹಾಕುವ ಹಕ್ಕಿಲ್ಲ. ಇವೆಲ್ಲ ಹೇಳಿಕೆಗಳ ಮುಖಾಂತರ ಎಕ್ಸಾಮ್ಗಳಲ್ಲಿ ಬಂದೋಗಿದಾವೆ ಆಲ್ರೆಡಿ, ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿದ್ದಾರೆ ಇತ್ತೀಚಿನವ್ರನ್ನಾದರೂ ನೆನ್ಪಿಡಿ. R ವೆಂಕಟರಮಣಿ ಅವರು ಈಗ ಪ್ರಸ್ತುತ 14ನೇ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಇವರಿಂದ ವೇಣುಗೋಪಾಲ್ ಅವರಿದ್ದರು, ಅವರಿಂದ ಮುಕುಲ್ ರೋಹಟಗಿ ಇದ್ದರು. ಸೊ ನೋಡ್ಬೋದು. ಇಲ್ಲ ಇನ್ನಷ್ಟು ನಾನು ಎಲ್ಲ ಹೆಸರು ನೆನ್ಪಿಡ್ತೀನಿ ಅಥವಾ ಪ್ರಯತ್ನ ಮಾಡ್ತೀನಿ, ಈ ಕೆಳಗಿನವರಲ್ಲಿ ಯಾರು ಭಾರತದ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸಿಲ್ಲ ಅಂತ ಕೊಟ್ಟು MC ಸೆತಲ್ವಾದ್, ಮುಕುಲ್ ರೋಹಟಗಿ, ವೇಣುಗೋಪಾಲ್ ಅಥವಾ ಇನ್ನೊಬ್ರು ಯಾರಾದರೂ ಹೆಸರನ್ನ ಕೊಡ್ಬೋದು. ಸ್ವಲ್ಪ ನೆನ್ಪಿಟ್ಕೊಂಡು ಅಟಾರ್ನಿ ಜನರಲ್ಸ್ ಆಫ್ ಇಂಡಿಯಾ MC ಸೆತಲ್ವಾದ್ ಅವರಿಂದ ಹಿಡ್ಕೊಂಡು R ವೆಂಕಟರಮಣಿರವರು 14ನೇ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿದ್ದಾರೆ. ಇನ್ನು ಅಡ್ವೊಕೇಟ್ ಜನರಲ್ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ. ಇನ್ನು 3 ಪ್ರಮುಖ ಸಂವಿಧಾನಾತ್ಮಕ ಸಂಸ್ಥೆಗಳು ಬರ್ತವೆ ಮತ್ತು ಬಹಳ ಸುದ್ದಿಲಿರ್ತವೆ ಮತ್ತು 3 ಸಂವಿಧಾನದ ತಿದ್ದುಪಡಿ ಕೂಡ ಬರ್ತವೆ. ಯಾವುವು ಅಂದರೆ, ಒಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ NCSC. ಆರ್ಟಿಕಲ್ 338 ಪ್ರಕಾರ ನಮ್ಮ ದೇಶಕ್ಕೆ ಒಂದು ಕಮಿಷನ್ ಇರಬೇಕು. ಅದು ಪರಿಶಿಷ್ಟ ಜಾತಿಗಳ ಉನ್ನತಿಗಾಗಿ, ಅವರ ಕುಂದುಕೊರತೆಗಳನ್ನು ನೀಗಿಸಲು, ಅವರಿಗೆ ಆಗಿರ್ತಕ್ಕಂಥ ತೊಂದರೆಯನ್ನು ಸರಿಪಡಿಸಲು ಒಂದು ಆಯೋಗ ಇರಬೇಕು ಅಂತ ಅದಕ್ಕೊಂದು ಸಂವಿಧಾನಾತ್ಮಕ ಮಾನ್ಯತೆಯನ್ನು 1986ರ 65ನೇ ತಿದ್ದುಪಡಿ ಮೂಲಕ ಒಂದು ಆಯೋಗವನ್ನು ರಚನೆ ಮಾಡಲಾಗುತ್ತೆ. ಅದೇ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. ಈಗ ಪ್ರಸ್ತುತ ಚೇರ್ಮನ್ ಆಗಿ ಕಿಶೋರ್ ಮಾಕ್ವಾನರವರು. ಕಿಶೋರ್ ಮಾಕ್ವಾನ ಚೇರ್ಮನ್ ಆಫ್ NCSC. ಒಂದು ಆರ್ಟಿಕಲ್ 338. ಆ್ಯಕ್ಚುಲಿ ಆರ್ಟಿಕಲ್ 338 ಏನಿತ್ತು, NCSC ST ಅಂತ ಇತ್ತು. ಅಂದರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಜೊತೆಗೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂತ ಒಂದೇ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ನಂತರ 89ನೇ ಸಂವಿಧಾನ ತಿದ್ದುಪಡಿ 2003ರಲ್ಲಿ ಆರ್ಟಿಕಲ್ 338A ಅನ್ನು ಸೇರಿಸೋ ಮೂಲಕ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂತಲೇ ಹೊಸ ಒಂದು ರಾಷ್ಟ್ರೀಯ ಆಯೋಗವನ್ನು ರಚನೆ ಮಾಡಲಾಯಿತು. NCSCನ ಹಾಗೆ ಉಳಿಸಿ NCSTನ ಹೊಸದಾಗಿ ಕ್ರಿಯೇಟ್ ಮಾಡಿದರು. 89th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 2003 ಆರ್ಟಿಕಲ್ 338A ಅನ್ನು ಸೇರಿಸೋ ಮೂಲಕ. ಈಗ ಪ್ರಸ್ತುತ NCSTಯ ಚೇರ್ಮನ್ ಆಗಿ ಅನಂತ್ ಸಿಂಗ್ ಆರ್ಯರ್ ಅವರು ಇದ್ದಾರೆ. ಅಲ್ಲ, ಆಂತರ್ ಸಿಂಗ್ ಆರ್ಯರ್ ಅವರು. ಆಂತರ್ ಸಿಂಗ್ ಆರ್ಯ. NCST ಆರ್ಟಿಕಲ್ 338A, NCSC ಆರ್ಟಿಕಲ್ 338. ಮತ್ಯಾವುದು 65th ಅಮೆಂಡ್ಮೆಂಟು 1986. ಇದು 89th ಅಮೆಂಡ್ಮೆಂಟು 2003. ಅದೇ ಥರ ಹಿಂದುಳಿದ ವರ್ಗಗಳಿಗೆ ಒಂದು ರಾಷ್ಟ್ರೀಯ ಆಯೋಗ ಇತ್ತು. ಅದಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ಇರಲಿಲ್ಲ, ಸ್ಟ್ಯಾಟ್ಯುಟರಿ ಬಾಡಿ ಆಗಿತ್ತು. ನಂತರ 2018ರಲ್ಲಿ 102ನೇ ಸಂವಿಧಾನ ತಿದ್ದುಪಡಿಯನ್ನು ತಂದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಶಾಸನಾತ್ಮಕ ಸ್ಥಾನಮಾನದಿಂದ ಸಂವಿಧಾನಾತ್ಮಕ ಸ್ಥಾನಮಾನಕ್ಕೆ ಅಪ್ಗ್ರೇಡ್ ಮಾಡಲಾಯಿತು. ಆರ್ಟಿಕಲ್ 338B ಅನ್ನು ಸೇರಿಸುವ ಮೂಲಕ. ಹಾಗಾಗಿ NCBC ಆರ್ಟಿಕಲ್ 338B 102nd ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನೋಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಮತ್ತು ಸ್ಟ್ಯಾಟ್ಯುಟರಿ ಬಾಡಿ, ಕನ್ನಡದಲ್ಲಿ ನಾವು
ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದರೆ ಸಂವಿಧಾನಾತ್ಮಕ ಸಂಸ್ಥೆ, ಸ್ಟ್ಯಾಟ್ಯೂಟರಿ ಬಾಡಿ ಅಂದರೆ ಶಾಸನಾತ್ಮಕ ಸಂಸ್ಥೆ ಅಂತ ಕರಿತೀವಿ. ಅರ್ಥ, ಸಂವಿಧಾನದ ಯಾವುದಾದರೂ ಒಂದು ಆರ್ಟಿಕಲ್ ಮೂಲಕ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ ಆಗಿದ್ರೆ ಅದು ಸಂವಿಧಾನಾತ್ಮಕ ಸಂಸ್ಥೆ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಂದರೆ ಆರ್ಟಿಕಲ್ 338 ಹೇಳುತ್ತೆ NC/SC ಇರಬೇಕು ಅಂತ, ಆರ್ಟಿಕಲ್ 338A ಹೇಳುತ್ತೆ NC/ST ಇರಬೇಕು ಅಂತ, ಹಾಗೆ ಆರ್ಟಿಕಲ್ 338B ಹೇಳುತ್ತೆ NC/BC ಇರಬೇಕು ಅಂತ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. ಒಂದು ವೇಳೆ ಸಂವಿಧಾನದಲ್ಲಿ ಯಾವುದೇ ಆರ್ಟಿಕಲಲ್ಲಿ ಹೇಳಿಲ್ಲ ಅಂತ ಹೇಳಿದರೆ ಅಥವಾ ಆ ಒಂದು ಸಂಸ್ಥೆ ಎಕ್ಸಿಸ್ಟ್ ಆಗಿದ್ರೆ ಅದನ್ನು ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಯಾವಾಗ ಹೇಳ್ತೀವಿ ಅಂದರೆ, ನಮ್ಮ ಪಾರ್ಲಿಮೆಂಟ್, ನಮ್ಮ ಸಂಸತ್ತಿನಲ್ಲಿ ಉಭಯ ಸದನಗಳಿಂದ ಅಂಗೀಕಾರವಾಗಿ ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಒಂದು ಕಾಯ್ದೆ ಜಾರಿಗೆ ಬಂದಿರುತ್ತೆ. ಆ ಕಾಯ್ದೆ ಅಥವಾ ಆ ಆ್ಯಕ್ಟಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ ಇಂಥ ಒಂದು ಸಂಸ್ಥೆಯನ್ನು ರಚನೆ ಮಾಡಿ, ಅದಕ್ಕೆ ಅಧ್ಯಕ್ಷರು ಇರಬೇಕು, ಸದಸ್ಯರು ಇರಬೇಕು, ಅದರದ್ದು ಇಂತಿಂಥ ಕಾರ್ಯಗಳಂತ ಮೆನ್ಷನ್ ಮಾಡಿರ್ತಾರಲ್ವ, ಅದು ಸಂವಿಧಾನದಲ್ಲಿ ಎಲ್ಲೂ ಮೆನ್ಷನ್ ಆಗಿರಲ್ಲ ಯಾವ ಆರ್ಟಿಕಲಲ್ಲೂ ಕೂಡ, ಬಟ್ ಸಂಸತ್ತಿನಿಂದ ಅಂಗೀಕಾರಗೊಂಡಿರುತ್ತೆ, ಅದು ಸ್ಟ್ಯಾಟ್ಯೂಟರಿ ಬಾಡಿ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದರೆ ಸಂವಿಧಾನದ ಯಾವುದಾದ್ರೂ ಒಂದು ಆ್ಯಕ್ಟ್, ಸಂವಿಧಾನದ ಯಾವುದಾದ್ರೂ ಒಂದು ಆರ್ಟಿಕಲ್ ಮುಖಾಂತರ ರಚನೆ ಆಗಿದ್ದರೆ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸಂವಿಧಾನದಲ್ಲಿಲ್ಲ ಬಟ್ ನಮ್ಮ ಸಂಸತ್ತು ಒಪ್ಪಿಗೆ ಕೊಟ್ಟು ಒಂದು ಆ್ಯಕ್ಟ್ ಮುಖಾಂತರ, ಒಂದು ಕಾಯ್ದೆ ಮುಖಾಂತರ ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಅದು ಸ್ಟ್ಯಾಟ್ಯೂಟರಿ ಬಾಡಿ. NC/SC 338, 65th Amendment, ಕಿಶೋರ್ ಮಾಕ್ವಾನ. NC/ST ಆರ್ಟಿಕಲ್ 338A, 89th Amendment 2003, ಅಂತರ್ ಸಿಂಗ್ ಆರ್ಯ. 338B NC/BC 102nd Amendment Act 2018, ಸಾಧ್ವಿ ನಿರಂಜನ್ ಜ್ಯೋತಿ ಪ್ರಸ್ತುತ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಂಬಿಡಿ. ಅಸಿಸ್ಟೆಂಟ್ ಡೈರೆಕ್ಟರ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಕೇಳಿದ್ರು ಏನಂತ, 101ನೇ ಸಂವಿಧಾನ ತಿದ್ದುಪಡಿ ಏನಕ್ಕೆ ಸಂಬಂಧಿಸಿದೆ, 102 ಏನು, 103 ಏನು, 104 ಏನು, ಹಾಗೆ 105 ಏನು, 106 ಏನು, ಇವೆಲ್ಲ ತಿಳ್ಕೊಂಡಿರ್ಬೇಕು. ಈಗ ನೀವೇ ನೋಡಿದ್ರಿ 102 ಏನಕ್ಕಿದೆ, 102 ಹುಡುಕ್ತಾ ಹೋಗಿ, ಹಾಗೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ. 102ಕ್ಕೆ ಸಿ ಅಂದರೆ ಎರಡನೇ ಆಪ್ಷನ್ಗೆ ಮೂರನೇ ಸಿ ರೈಟ್. ಎರಡನೇ ಆಪ್ಷನ್ಗೆ ಸಿ ಎಲ್ಲೆಲ್ಲಿದೆ, ಒಂದನೇದು ಇದೆ, ಮೂರನೇದು ಇದೆ. ಇನ್ನು 101ನೇ ಸಂವಿಧಾನ ತಿದ್ದುಪಡಿ ಏನು, ದೇಶದಲ್ಲಿ GST ಜಾರಿಯಾಗಿದ್ದು, ಪದೇ ಹೇಳ್ತಾ ಇರ್ತೀವಿ GST ಬಂದಾಗೆಲ್ಲ. 101 ಅಂದರೆ 1ಗೆ ಬಿ ಆಪ್ಷನ್. ಸೊ ಇಲ್ಲೇ ಗೊತ್ತಾಗ್ಬಿಡ್ತು, ಫಸ್ಟ್ ಆಪ್ಷನ್ ಈಸ್ ರೈಟ್ ಆಪ್ಷನ್. 106 ಸಂವಿಧಾನ ತಿದ್ದುಪಡಿಗಳಿದ್ದಾವೆ, ಅದರಲ್ಲಿ ಕೆಲವೊಂದು 20-30 ವೆರಿ ವೆರಿ ಇಂಪಾರ್ಟೆಂಟ್ ಇರ್ತವೆ. 65, 89 ಅಂತ ಏನು ಹೇಳಿದ್ವಲ್ಲ ಈಗ, ಅದೇ ಥರ 100ನೇ ಸಂವಿಧಾನ ತಿದ್ದುಪಡಿ ಇಂಡಿಯಾ ಬಾಂಗ್ಲಾದೇಶ್ ಎನ್ಕ್ಲೇವ್ಸ್ ಎಕ್ಸ್ಚೇಂಜ್, 101 GST, 102 NC/BC, 103 ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು, 104 SC/ST ರಿಸರ್ವೇಷನ್ ಮುಂದುವರಿಸಿರ್ತಕ್ಕಂಥದ್ದು, ಆಂಗ್ಲೋ ಇಂಡಿಯನ್ ರಿಸರ್ವೇಷನ್ನ ಹೋಲ್ಡ್ ಮಾಡಿರ್ತಕ್ಕಂಥದ್ದು, 105ನೇ ತಿದ್ದುಪಡಿ ಸ್ಟೇಟ್ ಕ್ಯಾನ್ ಡಿಸೈಡ್ OBCs ಅಂತ ಅಮೆಂಡ್ ಮಾಡಿರ್ತಕ್ಕಂಥದ್ದು, 106 ಮಹಿಳೆಯರಿಗೆ ನಮ್ಮ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 33% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು. ಇತ್ತೀಚಿನ ವಾದನ ನೆನಪಿಟ್ರೆ, ಜೊತೆಗೆ ಏನು ಮಾಡ್ತಾ ಇದ್ದಾರೆ, ಯಾವ ಸಂವಿಧಾನ ತಿದ್ದುಪಡಿ ಅನ್ನೋಕ್ಕಿಂತಲೂ ಯಾವ ಸಂವಿಧಾನ ತಿದ್ದುಪಡಿಯ ಮಸೂದೆ ಅಂತ ಕೇಳ್ತಾರೆ. 122nd ಅಮೆಂಡ್ಮೆಂಟ್ ಬಿಲ್ ಆಗುತ್ತೆ GST, 101st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತೆ. ಆ್ಯಕ್ಟ್ ಬೇರೆ, ಬಿಲ್ ಬೇರೆ. ಸೊ ನಾನು ಭಾಳ ಪಾಲಿಟಿ ಕಡೆ ಹೋಗಲ್ಲ, ನೀವೇ ತಿಳ್ಕೊಂಡಿರ್ತೀರ ಅಂತ ಭಾವಿಸ್ತೀನಿ. ಅದಕ್ಕೋಸ್ಕರ ಈ ಎಲ್ಲ 106 ಅಮೆಂಡ್ಮೆಂಟ್ಗಳನ್ನು ಒಟ್ಟು 5 ಡಿಫ್ರೆಂಟ್ ವಿಡಿಯೋಸಲ್ಲಿ ಡಿಸ್ಕಷನ್ ಮಾಡಿದ್ವಿ ಕಂಪ್ಲೀಟಾಗಿ. ಫಸ್ಟು ಕ್ಲಾಸ್ ನಂಬರ್ 542 ನೋಡಿ, ಅಲ್ಲಿ ಮೆಜಾರಿಟೀಸ್ ಬಗ್ಗೆ ಹೇಳ್ತೀವಿ. ಯಾಕಂದರೆ ಮೆಜಾರಿಟೀಸ್ ತಿಳ್ಕೊಂಡಾಗ ಮಾತ್ರ ಅಮೆಂಡ್ಮೆಂಟ್ಸ್ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಸಿಂಪಲ್ ಮೆಜಾರಿಟಿ ಅಂದ್ರೇನು, ಅಬ್ಸಲ್ಯೂಟ್ ಮೆಜಾರಿಟಿ ಅಂದ್ರೇನು, ಎಫೆಕ್ಟಿವ್ ಮೆಜಾರಿಟಿ ಅಂದ್ರೇನು, ಸ್ಪೆಷಲ್ ಮೆಜಾರಿಟಿ ಅಂದ್ರೇನು, ಯಾವ್ಯಾವ ಕೇಸಲ್ಲಿ ಇದನ್ನು ಬಳಸ್ತಾರೆ, ಸಂವಿಧಾನ ತಿದ್ದುಪಡಿ ಕೇಸಲ್ಲಿ ಯಾವ್ಯಾವ ಬರ್ತವೆ, ಬಹುಮತ ಸಾಬೀತಿನ ಸಂದರ್ಭದಲ್ಲಿ ಯಾವ ಬರ್ತವೆ, ಎಲ್ಲ ವಿತ್ ಎಕ್ಸಾಂಪಲ್, ವಿತ್ ನಂಬರ್ಸ್ ಎಲ್ಲ ಹೇಳಿದ್ದೀನಿ, ವಿತ್ ಎಕ್ಸಾಂಪಲ್ಸ್ ಹೇಳಿದ್ದೀನಿ. ಕ್ಲಾಸ್ ನಂಬರ್ 542 ನೋಡಿ. ಅದು ನೋಡಿದ ನಂತರ ಈಗ ಅಮೆಂಡ್ಮೆಂಟ್ ಕಡೆ ಹೋಗಿ. ಅಮೆಂಡ್ಮೆಂಟ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ
ಪಾರ್ಟ್ 1ನಲ್ಲಿ ಕ್ಲಾಸ್ ನಂಬರ್ 543ಯಲ್ಲಿ ಅಮೆಂಡ್ಮೆಂಟ್ ಮಾಡಬೇಕಾದ್ರೇ ಏನು ಪ್ರೊಸೀಜರ್ ಇದೆ ಅಂತ ಮಾತಾಡಿದ್ದೀವಿ. ಫಸ್ಟು ಮೆಜಾರಿಟೀಸ್ ಬಗ್ಗೆ ತಿಳ್ಕೊಂಡು ನಂತರ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿಯ ಪ್ರೊಸೀಜರ್ ಆದಮೇಲೆ ಮುಂದಿನ ತರಗತಿ ಕ್ಲಾಸ್ ನಂಬರ್ 544ಅಲ್ಲಿ 1ರಿಂದ 25ನೇ ತಿದ್ದುಪಡಿವರೆಗೂ, ಕ್ಲಾಸ್ ನಂಬರ್ 545ಅಲ್ಲಿ 26ರಿಂದ 50ನೇ ತಿದ್ದುಪಡಿವರೆಗೂ. 50ಕ್ಕೆ ಮುಗಿತಲ್ವಾ, ನಂತರ 50ಕ್ಕೆ ಮುಗಿದ ನಂತರ 51ರಿಂದ 75 ಕ್ಲಾಸ್ ನಂಬರ್ 546ಅಲ್ಲಿ, ನಂತರ 76ರಿಂದ 106ವರೆಗೂ ಕ್ಲಾಸ್ ನಂಬರ್ 546. ಈ 6 ವಿಡಿಯೋ ನೋಡಿಬಿಟ್ರೆ ಡೆಫಿನೆಟ್ಲಿ ಭಾಳಷ್ಟು ನಾಲೆಜ್ ಬಂದೇ ಬರುತ್ತೆ ಅಂತ ನನ್ನ ಭಾವನೆ. ಯಾರಿಗೆ ಸಮಯ ಇದೆ ನೋಡಿ ಒಂದ್ಸಲ, ಭಾಳ ಯೂಸ್ ಆಗುತ್ತೆ. ಅವು ನೋಡೇಬೇಕು. ನೀವು ಎಕ್ಸಾಮ್ಗೆ ಹೋಗೋಕೆ ಮುಂಚೆ ಆ 6 ವಿಡಿಯೋ ನೋಡಿ ಹೋಗಲೇಬೇಕು. ನೆನ್ಪಿಟ್ಟಿರಿ, ಒಂದು ಕಡೆ ಬರೆದಿಟ್ಕೊಂಬಿಡಿ. 89th ಅಮೆಂಡ್ಮೆಂಟ್ ನೋಡೋಕೆ ಮುಂಚೆ 65th ನೋಡೋಣ. 65th ಹಾಕಿದ್ದೀನೋ ಇಲ್ಲೋ ಮೋಸ್ಟ್ಲಿ. ಓಕೆ, ಅಪ್ಡೇಟ್ ಮಾಡಿ ಇರುತ್ತೆ ಆ ವಿಡಿಯೋಸ್. ಎಲ್ಲಿ 65th ಯಾವುದ್ರಲ್ಲಿ ಇರುತ್ತೆ ರೀ? ಕ್ಲಾಸ್ ನಂಬರ್ 546ಅಲ್ಲಿ ಇರುತ್ತೆ ನೋಡಿ. 51 to 75 ಅಂದರೆ 89th ಅಮೆಂಡ್ಮೆಂಟ್ ಏನು ಹೇಳುತ್ತೆ? 330A ಸೇರಿಸ್ತಾರೆ. ಆ ಮೂಲಕ NC-SC ಮತ್ತು NC-STನ ಸೆಪ್ರೇಟ್ ಮಾಡ್ತಾರೆ. ಇನ್ನು 100th ಅಮೆಂಡ್ಮೆಂಟ್ ಏನು ಹೇಳುತ್ತೆ ನೋಡಿ. ಭಾಳ ಡೀಟೇಲ್ಸ್ ಹೇಳಿದ್ದೀವಿ ಕಂಪ್ಲೀಟಾಗಿ. ಹೋಗಿ ಒಂದ್ಸಲ ನೋಡಿ. ಇವಾಗೇ ಎಲ್ಲ ಹೇಳೋಕ್ಕಾಗಲ್ಲ ಇಲ್ಲಿ. 101st ಅಮೆಂಡ್ಮೆಂಟ್ GST, 102nd NCBC, ಈಗ ತಾನೇ ಮಾತಾಡ್ತಾ ಇದ್ದೀವಿ. 103rd ಅಗೇನ್ EWS, 104th SC-STಗೆ ಸ್ಥಾನಗಳ ಮೀಸಲಾತಿಯನ್ನು ಮುಂದುವರಿಸಿರ್ತಕ್ಕಂಥದ್ದು ಮತ್ತು ಆಂಗ್ಲೋ ಇಂಡಿಯನ್ ಹೋಲ್ಡ್ ಮಾಡಿರ್ತಕ್ಕಂಥದ್ದು. 105th ಅಗೇನ್ ರಿಸ್ಟೋರ್ಡ್ ಪವರ್ ಆಫ್ ಸ್ಟೇಟ್ ಗೌರ್ಮೆಂಟ್ಸ್ ಟು ರೆಕಗ್ನೈಸ್, ಯಾರು ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಅಂತ ರೆಕಗ್ನೈಸ್ ಮಾಡೋದಕ್ಕೆ ರಾಜ್ಯಗಳಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. 106 ಮಹಿಳಾ ಮೀಸಲಾತಿ ಕಾಯ್ದೆ ನೋಡಿ. ಮಹಿಳೆಯರಿಗೆ 33% ಸ್ಥಾನ ಮೀಸಲು, ಅಂಗೀಕಾರ ಗ್ಯಾರಂಟಿ. ಇನ್ನು ಮುಂದಿನ ಹುದ್ದೆ ರಾಷ್ಟ್ರಪತಿಗಳ ಹುದ್ದೆ. ಪ್ರೆಸಿಡೆಂಟ್ ನಮ್ಮ ಭಾರತದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆ ಆಗುತ್ತೆ. ಆರ್ಟಿಕಲ್ 52 ಏನು ಹೇಳುತ್ತೆ? ಭಾರತಕ್ಕೊಬ್ಬ ರಾಷ್ಟ್ರಪತಿಗಳು ಇರಬೇಕು ಅಂತ ಹೇಳುತ್ತೆ. ಮತ್ತು ಈಗಿನ ಪ್ರಸ್ತುತ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮುರವರು 15ನೇ ರಾಷ್ಟ್ರಪತಿಗಳು. ಜೊತೆಗೆ ನಮ್ಮ ಸೇನೆಗಳ ಪ್ರಧಾನ ದಂಡನಾಯಕರು ಹೌದು. ಕಮಾಂಡರ್ ಇನ್ ಚೀಫ್ ಆಫ್ ದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಂತ ಕರಿತೀವಿ. ಇನ್ನು ಮೊದಲ ರಾಷ್ಟ್ರಪತಿಗಳು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಹಾಗೆ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಹುದ್ದೆಗೆ 2 ಸಲ ಆಯ್ಕೆಯಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಆಗ್ತಾರೆ. 1952ರಿಂದ 57ರವರೆಗೂ ಮತ್ತು 57ರಿಂದ 62ರವರೆಗೂ. ಇನ್ನು ಕನ್ನಡಿಗರಾದ BD ಜತ್ತಿರವರು ಭಾರತದ 5ನೇ ಉಪರಾಷ್ಟ್ರಪತಿಗಳು ಹಾಗೂ ಮಾಜಿ ಹಂಗಾಮಿ ರಾಷ್ಟ್ರಪತಿಗಳು. ಹಾಗಾಗಿ ಎಕ್ಸಾಮಲ್ಲಿ ಕೇಳ್ತಾರೆ, ಒಟ್ಟಾರೆಯಾಗಿ ರಾಷ್ಟ್ರಪತಿಗಳಾಗಿ ಹಂಗಾಮಿಯಾಗಿ ಅಧಿಕಾರವನ್ನು ವಹಿಸಿದ ಕನ್ನಡದವರು ಯಾರು ಅಂದರೆ BD ಜತ್ತಿರವರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು. ಇನ್ನು ಕಂಪ್ಲೀಟ್ ಲಿಸ್ಟ್ ಆಫ್ ಅವರ್ ಪ್ರೆಸಿಡೆಂಟ್ಸ್. ರಾಜೇಂದ್ರ ಪ್ರಸಾದ್ ಅವರು 50ರಿಂದ 62ರವರೆಗೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 62ರಿಂದ 67ರವರೆಗೆ, 3ನೇರವರು ಡಾಕ್ಟರ್ ಜಾಕಿರ್ ಹುಸೇನ್, ನಂತರ VV ಗಿರಿರವರು, ಅದಾದಮೇಲೆ ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು, ನಂತರ ನೀಲಂ ಸಂಜೀವ ರೆಡ್ಡಿ, ಜ್ಞಾನಿ ಜೈಲ್ ಸಿಂಗ್, ರಾಮಸ್ವಾಮಿ ವೆಂಕಟರಾಮನ್, ಶಂಕರ್ ದಯಾಳ್ ಶರ್ಮಾ, KR ನಾರಾಯಣನ್, APJ ಅಬ್ದುಲ್ ಕಲಾಂ 2002ರಿಂದ 2007ರವರೆಗೆ, ಪ್ರತಿಭಾ ಪಾಟೀಲ್ ಅವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಗಳು 2007ರಿಂದ 12ರವರೆಗೆ, ಹಾಗೆ ಪ್ರಣಬ್ ಮುಖರ್ಜಿರವರು 2012ರಿಂದ 17ರವರೆಗೆ, 17ರಿಂದ 22ರವರೆಗೆ ರಾಮನಾಥ್ ಕೋವಿಂದ್ ಅವರು, ಮತ್ತು 2022ರಿಂದ ಈಗ ದ್ರೌಪದಿ ಮುರ್ಮುರವರು. ಸೊ 1, 2, 3, 4, 5, 6, 7, 8, 9, 10, 11, 12, 13, 14 ಮತ್ತು 15ನೇ ರಾಷ್ಟ್ರಪತಿಗಳಾಗ್ತಾರೆ. ಓಕೆ, ಕೆಲವೊಂದ್ಸಲ ಏನು ಮಾಡ್ತಾರೆ, ಕಾಲಾನುಕ್ರಮಣಿಕೆಯಲ್ಲಿ ಅಥವಾ ಯಾರಾದ ಮೇಲೆ ಯಾರು ರಾಷ್ಟ್ರಪತಿಗಳಾದರು ಕೇಳ್ತಾರೆ ಕೂಡ. ಸ್ವಲ್ಪ ಗಮನಿಸಿ, ಹೇಗಾದರೂ ಮಾಡಿ ನೆನ್ಪಿಡೋಕ್ಕೆ ಟ್ರೈ ಮಾಡಿ. ಇನ್ನು ಕೆಲವೊಂದಷ್ಟು ವಿಶೇಷತೆಗಳು. ಅಧಿಕಾರದಲ್ಲಿದ್ದಾಗ ನಿಧನರಾದ ರಾಷ್ಟ್ರಪತಿಗಳು ಜಾಕಿರ್ ಹುಸೇನ್ ಅವರು ಮತ್ತು ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು. ಜಾಕಿರ್ ಹುಸೇನ್ ಅವರು ಮತ್ತು ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು ಅಧಿಕಾರದಲ್ಲಿದ್ದಾಗಲೇ ನಿಧನರಾಗಿರ್ತಕ್ಕಂಥ ರಾಷ್ಟ್ರಪತಿಗಳು.
ದೇಶದ 12ನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ ಪ್ರತಿಭಾ ಪಾಟೀಲ್ ಅವರು 2007ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಅವರು ರಾಷ್ಟ್ರಪತಿ ಹುದ್ದೆ ಅಲಂಕರಿಸಿದ ಮೊಟ್ಟ ಮೊದಲ ಮಹಿಳೆ ಆಗ್ತಾರೆ ಪ್ರತಿಭಾ ಪಾಟೀಲ್ ಅವರು. ಈಗ ದ್ರೌಪದಿ ಮುರ್ಮುರವರು 2ನೇ ಮಹಿಳೆಯರು ರಾಷ್ಟ್ರಪತಿಯಾಗಿ. ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಹಾಗೂ ದೇಶದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ ಏಕೈಕ ನಿದರ್ಶನ ಮೊಹಮ್ಮದ್ ಹಿದಾಯತ್ ಹುಲ್ಲಾರವರು. ಇಲ್ಲಿ ಒಂದು ಗಮನಿಸಬೇಕು, ಆರ್ಟಿಕಲ್ 56ರ ಪ್ರಕಾರ ರಾಷ್ಟ್ರಪತಿಗಳು ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗಳಿಗೆ ನೀಡ್ತಾರೆ. ಫೈನ್, ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ಮೇ 3, 1969ರಂದು ನಮ್ಮ ರಾಷ್ಟ್ರಪತಿಗಳಾಗಿದ್ದ ಜಾಕಿರ್ ಹುಸೇನ್ ಅವರು ನಿಧನರಾಗ್ತಾರೆ. ಮತ್ತು ಯಾವಾಗ ರಾಷ್ಟ್ರಪತಿಗಳು ನಿಧನರಾಗ್ತಾರೋ ಯಾರು ಉಪರಾಷ್ಟ್ರಪತಿಗಳು ಇರ್ತಾರೆ ಅವರೇ ಹಂಗಾಮಿ ರಾಷ್ಟ್ರಪತಿಗಳಾಗ್ತಾರೆ. ಹಾಗಾಗಿ ಆಗ ಉಪರಾಷ್ಟ್ರಪತಿಗಳಾಗಿದ್ದ ವಿ ಗಿರಿರವರೇ ಹಂಗಾಮಿ ರಾಷ್ಟ್ರಪತಿಗಳಾಗ್ತಾರೆ. ಫೈನ್, ಈಗ ರಾಷ್ಟ್ರಪತಿಗಳು ನಿಧನರಾಗಿದ್ದಾರೆ, ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿದ್ದಾರೆ. ಮತ್ತೆ ಹಂಗಾಮಿ ರಾಷ್ಟ್ರಪತಿಗಳಾಗಿದ್ದ ವಿ ಗಿರಿರವರು ಕಾಯಂ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ವಿ ಗಿರಿರವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟಾಗ ಏನಾಯ್ತು, ರಾಷ್ಟ್ರಪತಿ ಹುದ್ದೆ ಉಪರಾಷ್ಟ್ರಪತಿ ಹುದ್ದೆ 2 ಹುದ್ದೆಗಳು ಖಾಲಿ ಇದ್ದಾಗ ಕೆಳಗಿನ ಯಾರು ಹಂಗಾಮಿ ರಾಷ್ಟ್ರಪತಿಗಳಾಗಿರ್ತಾರೆ? ಯಾಕಂದ್ರೆ ಆ ಹುದ್ದೆ ಖಾಲಿ ಇರಂಗಿಲ್ವಲ್ಲ, ಯಾರಾಗಿರ್ತಾರೆ? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಗಳು, ಅಥವಾ ಯಾರಾಗಿರ್ತಾರೆ ಅಂದರೆ ಆದ್ದರಿಂದ ಅಂದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆ 2 ಖಾಲಿ ಇದ್ದುದರಿಂದ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದ ಮೊಹಮ್ಮದ್ ಹಿದಾಯತ್ ಹುಲ್ಲಾರ್ ಅವರು ಹಂಗಾಮಿ ಅಧ್ಯಕ್ಷರಾಗ್ತಾರೆ. ಆ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಬ್ಬರು ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳೊಬ್ಬರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ ದೇಶದ ಏಕೈಕ ನಿದರ್ಶನ ಇದಾಗುತ್ತೆ. ಒಂದು. ಆಮೇಲೆ ಸ್ವತಂತ್ರ ಭಾರತದಲ್ಲಿ ಜನಿಸಿದ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಗಳಾಗಿ ಇವತ್ತು, ಅಥವಾ ಇಂಡಿಪೆಂಡೆಂಟ್ ಇಂಡಿಯಾ ಅಂದರೆ 1947ರ ನಂತರ ಜನಿಸಿ ರಾಷ್ಟ್ರಪತಿಗಳಾಗಿದ್ದಂಥವರು ದ್ರೌಪದಿ ಮುರ್ಮುರವರೇ ಫಸ್ಟ್ ಆಗ್ತಾರೆ. ಅದೊಂದು ಇಂಪಾರ್ಟೆಂಟ್. ಇನ್ನು ವೈಸ್ ಪ್ರೆಸಿಡೆಂಟ್ ಅಂದರೆ ನಮ್ಮ ದೇಶದ 2ನೇ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆ ಆಗುತ್ತೆ. ಸೊ ಮೊದಲನೇದು ರಾಷ್ಟ್ರಪತಿಗಳು. ಆರ್ಟಿಕಲ್ 63 ಉಪರಾಷ್ಟ್ರಪತಿಗಳೇ ರಾಜ್ಯಸಭೆ ಅಧ್ಯಕ್ಷರು ಆಗಿರ್ತಾರೆ, ಗಮನಿಸಬೇಕು. ಹಾಗಾಗಿ CP ರಾಧಾಕೃಷ್ಣನ್ ಅವರು ಈಗೇನು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರೆ ಅವರು ಉಪರಾಷ್ಟ್ರಪತಿಗಳು ಆಗ್ತಾರೆ. ಮತ್ತು ಭಾರತದ 14ನೇ ಉಪರಾಷ್ಟ್ರಪತಿಗಳು ಆಗಿದ್ದಾರೆ, ಗಮನಿಸಬೇಕು. ಇನ್ನೊಂದು, ಸ್ವತಂತ್ರ ಭಾರತ ರಚನೆಯಾದ ನಂತರ ಜನಿಸಿದ ಮತ್ತು ಉಪರಾಷ್ಟ್ರಪತಿ ಹುದ್ದೆ ಏರಿದ ಮೊದಲಿಗರು ಅಂದರೆ ವೆಂಕಯ್ಯ ನಾಯ್ಡುರವರು. ಮತ್ತು ದೇಶದ ಮೊದಲ ಉಪರಾಷ್ಟ್ರಪತಿಗಳು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು. ಅಧಿಕಾರದಲ್ಲಿದ್ದಾಗ ನಿಧನರಾದ ಉಪರಾಷ್ಟ್ರಪತಿಗಳು ಕೃಷ್ಣಕಾಂತ್ ಅವರು. ಇನ್ನು ಉಪರಾಷ್ಟ್ರಪತಿಗಳ ಪಟ್ಟಿ ನೋಡ್ಬೋದು. ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಗಳು 2 ಟೈಮು, ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದಾಗ ಅಥವಾ ರಾಷ್ಟ್ರಪತಿಗಳಾಗಿದ್ದಾಗ. ನಂತರ ಜಾಕಿರ್ ಹುಸೇನ್ ಅವರು, ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಗಳಾಗಿದ್ದಾಗ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಇವರು ಕೂಡ ಮುಂದೆ ರಾಷ್ಟ್ರಪತಿಗಳಾಗ್ತಾರೆ. ಜಾಕಿರ್ ಹುಸೇನ್ ಅವರು ರಾಷ್ಟ್ರಪತಿಗಳಾಗಿದ್ದಾಗ ವಿ ಗಿರಿರವರು ಉಪರಾಷ್ಟ್ರಪತಿಗಳಾಗ್ತಾರೆ. ಇವರು ಮುಂದೆ ರಾಷ್ಟ್ರಪತಿಗಳಾಗ್ತಾರೆ. ಹಾಗೆ ಗೋಪಾಲ್ ಸ್ವರೂಪ್ ಪಾಠಕ್ ಅವರು, BD ಜತ್ತಿರವರು ಇವರು ಹಂಗಾಮಿ ರಾಷ್ಟ್ರಪತಿಗಳಾಗ್ತಾರೆ ಕರ್ನಾಟಕದವರು. ಮೊಹಮ್ಮದ್ ಹಿದಾಯತ್ ಹುಲ್ಲಾರ್ ಅವರು, ರಾಮಸ್ವಾಮಿ ವೆಂಕಟರಾಮನ್ ಮುಂದೆ ಇವರು ರಾಷ್ಟ್ರಪತಿಗಳಾಗ್ತಾರೆ. ಶಂಕರ್ ದಯಾಳ್ ಶರ್ಮಾ ಅಗೇನ್ ಇವರು ಕೂಡ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. KR ನಾರಾಯಣನ್ ಉಪರಾಷ್ಟ್ರಪತಿಗಳಾಗಿರ್ತಾರೆ, ಮುಂದೆ ರಾಷ್ಟ್ರಪತಿಗಳಾಗ್ತಾರೆ. ಕಿಶನ್ ಕಾಂತ್ ಅವರು ರಾಷ್ಟ್ರಪತಿಗಳಾಗಿಲ್ಲ, ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದರು. ಭೈರವ್ ಸಿಂಗ್ ಶೇಖಾವತ್, ನಂತರ ಮೊಹಮ್ಮದ್ ಹಮೀದ್ ಅನ್ಸಾರಿ, ವೆಂಕಯ್ಯ ನಾಯ್ಡು, ಜಗದೀಪ್ ಧನ್ಕರ್, ಈಗ CP ರಾಧಾಕೃಷ್ಣನ್ ಅವರು 15ನೇ ಉಪರಾಷ್ಟ್ರಪತಿಗಳು. ಇಲ್ಲಿ ಆ್ಯಕ್ಚುಲಿ 15 ಅಂತ ಆಗಬೇಕು. ಸೊ ಅವರ ಪಟ್ಟಿಯನ್ನು ಕೂಡ ಇನ್ನೊಂದ್ಸಲ ಚೆಕ್ ಮಾಡಿ. ಇನ್ನು ಪ್ರಶ್ನೆಗಳೇನು ಕೇಳಿದರೆ, ಈ ಕೆಳಗೆ ಕೊಟ್ಟಿರುವ ಭಾರತದ ಉಪರಾಷ್ಟ್ರಪತಿಗಳಲ್ಲಿ ಅವಿರೋಧವಾಗಿ ಚುನಾಯಿತರಾದವರು ಯಾರ್ಯಾರು? ಮೊನ್ನೆ KEA 708 ಹುದ್ದೆಗಳ ಗ್ರೂಪ್ C ST ಎಕ್ಸಾಮಲ್ಲಿ ಕೇಳಿದ್ರು, ಇದೇ 2026ರಲ್ಲಿ. ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥವರಲ್ಲಿ ಯಾರು ಅವಿರೋಧವಾಗಿ ಆಯ್ಕೆ ಆದರು ಅನ್ನೋದು. ಜಗದೀಪ್ ಧನ್ಕರ್, ಜಾಕಿರ್ ಹುಸೇನ್, ಶಂಕರ್ ದಯಾಳ್ ಶರ್ಮಾ, S ರಾಧಾಕೃಷ್ಣ.
ನೋಡಿ, ನಮ್ಗೆ ಉಪರಾಷ್ಟ್ರಪತಿಗಳ ಪಟ್ಟಿ ಹೆಸರನ್ನೇ ನೆನ್ಪಿಡಕ್ಕೆ ಕಷ್ಟ ಆಗ್ತಾ ಇದೆ. ಅವಿರೋಧವಾಗಿ ಯಾರೋ ಆಯ್ಕೆ ಆದ್ರು ಅಂತ ಎಲ್ಲಿಂದ ನೆನ್ಪಿಡೋಣ? ಕೆಲವೊಂದ್ಸಲ ಬರ್ತವೆ ಇಂಥ ಪ್ರಶ್ನೆ. ಅಂತ ಲಕ್ಕಿ ಗೊತ್ತಿದ್ರೆ ಲಕ್ಕಿ ಆಗ್ಬಿಡುತ್ತೆ, ಗೊತ್ತಿಲ್ಲ ಅಂದ್ರೆ ಬಹಳ ಜನಕ್ಕೂ ಗೊತ್ತಿರಲ್ಲ. ತಲೆ ಕೆಡಿಸ್ಕೋಬೇಡಿ, ತಿಳ್ಕೊಳಕ್ ಟ್ರೈ ಮಾಡಿ. ಮ್ಯಾಕ್ಸಿಮಮ್ ವಿಚಾರಗಳನ್ನ ತಿಳ್ಕೊಂಡಷ್ಟು ಮೆಮೊರಿಲಿ ಹೆಚ್ಚಾಗಿ ಉಳಿತಾ ಹೋಗುತ್ತೆ ಅಷ್ಟೇ. ಇದನ್ನೇ ನೋಡಿ, ಉಪರಾಷ್ಟ್ರಪತಿಗಳ ಬಗ್ಗೆ ನೀವು ರಾಧಾಕೃಷ್ಣನ್ ಅವ್ರ ಬಗ್ಗೆ ಒಂಚೂರು ವಿಚಾರ ವಿಕಿಪೀಡಿಯಾ ಪೇಜ್ ಹೋಗಿ ಅದು ಇದು ವಿಚಾರ ತಿಳ್ಕೊಳ್ಳಿ. ಜಗದೀಪ್ ಧನ್ಕರ್ ಅವ್ರ ಬಗ್ಗೆ, ಅವರು ಯಾವ ರಾಜ್ಯದವರು, ಎಲ್ಲಿ ಗೆದ್ರು, ಏನು ಮಂತ್ರಿ ಆಗಿದ್ರು, ಏನು ಯಾವುದಾದ್ರೂ ಮುಖ್ಯಮಂತ್ರಿ ಆಗಿದ್ರಾ, ಏನಾಗಿದ್ರು ಅಂತ ತಿಳ್ಕೊಳ್ಳಿ. ಹಾಗೆ ಒಂಚೂರು ಒಂದು ಅರ್ಧ ಗಂಟೆ ಎಫರ್ಟ್ ಹಾಕಿದರೆ ಎಲ್ಲರೂ ನೆನಪಿರ್ತಾರೆ. ಬಟ್ ಇದರಂಗೆ ಭಾಳಷ್ಟು ಪಟ್ಟಿಗಳು, ಭಾಳಷ್ಟು ಹುದ್ದೆಗಳು, ಭಾಳಷ್ಟು ಲಿಸ್ಟ್ ಇರ್ತಾವಲ್ವ, ಹಾಗಾಗಿ ಕಷ್ಟ ಆಗುತ್ತೆ ಅಷ್ಟೇ. ಇದಕ್ಕೆ ಸರಿಯಾದ ಉತ್ತರ ರಾಧಾಕೃಷ್ಣನ್ ಅವರು ಮತ್ತು ಶಂಕರ್ ದಯಾಳ್ ಶರ್ಮಾರವರು ಅವಿರೋಧವಾಗಿ ಉಪರಾಷ್ಟ್ರಪತಿಗಳಾಗಿ ಚುನಾಯಿತರಾಗಿರ್ತಕ್ಕಂಥವ್ರು. ಅವ್ರ ಜೊತೆಗೆ ಇನ್ನು ಮೊಹಮ್ಮದ್ ಹಿದಾಯತುಲ್ಲಾರವರು ಕೂಡ ಎಲೆಕ್ಟೆಡ್ ಅನ್ಅಪೋಸ್ಡ್ ಅಂತ. ನೆಕ್ಸ್ಟು ಪ್ರಧಾನಮಂತ್ರಿ ಹುದ್ದೆ. ಆ್ಯಕ್ಚುಲಿ ನಮ್ಮ ದೇಶದ ಪ್ರಮುಖ ಏನಂತೀವಿ ಪವರ್ಫುಲ್ ಹುದ್ದೆ ಅಂತ ಹೇಳ್ಬೋದು, ಕರೆಕ್ಟ್. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 14ನೇ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ, ನೀತಿ ಆಯೋಗ, ಹೀಗೆ ಹಲವಾರು ಸಂಸ್ಥೆಗಳ ಮುಖ್ಯಸ್ಥರು ಕೂಡ ಅವರೇ ಆಗಿರ್ತಾರೆ. ಮೊದಲ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರೂರವರು 15 ಆಗಸ್ಟ್ 1947ರಿಂದ 27 ಮೇ 1964. ದೀರ್ಘಾವಧಿಯ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರೂರವರು 16 ವರ್ಷ 286 ದಿನಗಳ ಕಾಲ ಅವರು ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದರು. ಆದರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಂತೀವಿ ಲಾಂಗೆಸ್ಟ್ ಕಂಟಿನ್ಯೂಸ್ಲಿ ಸರ್ವಿಂಗ್ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಅಂತ ಸಾಧನೆಯನ್ನು ಮಾಡಿದರು. ಅಂದರೆ 1947 15 ಆಗಸ್ಟ್ ಅಂದು ಜವಾಹರ್ಲಾಲ್ ನೆಹರೂರವರೇನು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದರೂ ಅವರು ನಾಮನಿರ್ದೇಶನಗೊಂಡಿರ್ತಕ್ಕಂಥವ್ರು. ಹಾಗೇನು ಎಲೆಕ್ಷನ್ ಆಗಿರಲಿಲ್ಲ, ಜನಗಳು ಓಟೇನು ಹಾಕಿರಲಿಲ್ಲ ಅಂತ. ಯಾವಾಗ ಫಸ್ಟ್ ಎಲೆಕ್ಷನ್ ಆಗುತ್ತೆ 1952 ಆ ಎಲೆಕ್ಷನ್ನಿಂದ ಅವರು ಎಲೆಕ್ಟೆಡ್ ಪ್ರಧಾನಮಂತ್ರಿ ಆದರು. ಅಲ್ಲಿಂದ ಅವರು ತಮ್ಮ 27 ಮೇ 1964 ಪ್ರಧಾನಮಂತ್ರಿ ಆಗಿದ್ದರು. ಅದು 4398 ದಿನಗಳ ಕಾಲ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆ ಒಂದು ದಿನವನ್ನು 4399 ಪ್ಲಸ್ ಒಂದಷ್ಟು ದಿನ ಈಗೇನು ಪ್ರಧಾನಮಂತ್ರಿ ಆಗಿದ್ದಾರೆ ಮೋದಿ ಅವರು ಲಾಂಗೆಸ್ಟ್ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿ ದಾಖಲೆಯನ್ನು ಮಾಡಿದ್ದಾರೆ. ಬಟ್ ಒಟ್ಟಾರೆ ಪ್ರೈಮ್ ಮಿನಿಸ್ಟರ್ ಯಾರು ಅಂದರೆ ಇನ್ನೂ ನೆಹರೂರವರ ಹೆಸರಲ್ಲಿದೆ, ಗಮನಿಸಿ. ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಮೊರಾರ್ಜಿ ದೇಸಾಯಿರವರು ಜನತಾ ಪಕ್ಷದಿಂದ 1977ರಲ್ಲಿ. ಮೊದಲ ಮತ್ತು ಏಕೈಕ ಮಹಿಳಾ ಪ್ರಧಾನಿ ಇದುವರೆಗೂ ಇಂದಿರಾ ಗಾಂಧಿರವರು. ಭಾರತದ ಅತ್ಯಂತ ಕಿರಿಯ ಪ್ರಧಾನಿ ರಾಜೀವ್ ಗಾಂಧಿ ಕೇವಲ 40ನೇ ವಯಸ್ಸಿನಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ಪ್ರಧಾನಿಯಾದ ಮೊದಲ ಮತ್ತು ಏಕೈಕ ಕನ್ನಡಿಗರು ಎಚ್.ಡಿ. ದೇವೇಗೌಡರವರು 1 ಜೂನ್ 1996ರಿಂದ 21 ಏಪ್ರಿಲ್ 1997ರವರೆಗೆ 324 ದಿನಗಳ ಕಾಲ ಅವರು ಪ್ರಧಾನಮಂತ್ರಿ ಆಗಿದ್ದರು. ಒಂದು ಗಮನಿಸಿ, ಪ್ರಧಾನಮಂತ್ರಿಯಾಗಿದ್ದವರಲ್ಲಿ ಇವತ್ತು ಬದುಕಿರ್ತಕ್ಕಂಥದ್ದು ಕೇವಲ ದೇವೇಗೌಡರು ಮತ್ತು ಮೋದಿ ಅವರು ಮಾತ್ರ. ಇತ್ತೀಚೆಗೆ ಮನಮೋಹನ್ ಸಿಂಗ್ ಅವರು ಕೂಡ ನಿಧನವನ್ನು ಹೊಂದಿದ್ದಾರೆ. ಸೊ ಜವಾಹರ್ಲಾಲ್ ನೆಹರೂರವರು, ನಂತರ ಗುಲ್ಜರ್ಲಾಲ್ ನಂದಾರವರು 2 ಬಾರಿ ಅವರು ಹಂಗಾಮಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಮೊರಾರ್ಜಿ ದೇಸಾಯಿ, ಚೌಧರಿ ಚರಣ್ ಸಿಂಗ್ ಅವರು, ರಾಜೀವ್ ಗಾಂಧಿರವರು, ವಿ.ಪಿ. ಸಿಂಗ್, ಚಂದ್ರಶೇಖರ್, ಪಿ.ವಿ. ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ, ದೇವೇಗೌಡ, ಐ.ಕೆ. ಗುಜ್ರಾಲ್, ಮನಮೋಹನ್ ಸಿಂಗ್ ಮತ್ತು ನರೇಂದ್ರ ಮೋದಿರವರು. ಗಮನಿಸಿ. ಇನ್ನು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಉಪ ಪ್ರಧಾನಮಂತ್ರಿ, ಸೆಕೆಂಡ್ ಹೈಯೆಸ್ಟ್ ರ್ಯಾಂಕಿಂಗ್ ಮೆಂಬರ್ ಆಫ್ ದ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಉಪ ಪ್ರಧಾನಮಂತ್ರಿಗಳು ಸಾಮಾನ್ಯವಾಗಿ ಉತ್ತಮ ಕ್ಯಾಬಿನೆಟ್ ಸ್ಥಾನವನ್ನು ಹೊಂದಿರ್ತಾರೆ. ಸಾಮಾನ್ಯವಾಗಿ ಗೃಹ ಸಚಿವರು, ರಕ್ಷಣಾ ಮಂತ್ರಿಗಳು, ಹಣಕಾಸು ಮಂತ್ರಿಗಳು, ವಿದೇಶಾಂಗ ಸಚಿವರು ಆಗಿ ಕೆಲಸ ಮಾಡ್ತಾ ಇರ್ತಾರೆ. ದೇಶದ ಮೊದಲ ಉಪ ಪ್ರಧಾನಮಂತ್ರಿಗಳು ವಲ್ಲಭಭಾಯಿ ಪಟೇಲ್ ಅವರು, 7ನೇರವರು ಮತ್ತು ಇತ್ತೀಚಿನವರು ಅಂದರೆ ಎಲ್.ಕೆ. ಅದ್ವಾನಿರವರು. ವಲ್ಲಭಭಾಯಿ ಪಟೇಲ್ರವರು ನೆಹರೂರವರ ಸಂಪುಟದಲ್ಲಿ ಗೃಹ ಖಾತೆ ಸಚಿವರಾಗಿಯೂ ಮತ್ತು ಉಪ ಪ್ರಧಾನಮಂತ್ರಿಗಳಾಗಿಯೂ ಕಾರ್ಯನಿರ್ವಹಿಸ್ತಾರೆ. ನಂತರ ಮೊರಾರ್ಜಿ ದೇಸಾಯಿರವರು ಇಂದಿರಾ ಗಾಂಧಿ ಸಮಯದಲ್ಲಿ ಹಣಕಾಸು ಸಚಿವರಾಗಿಯೂ ಮತ್ತು ಉಪ ಪ್ರಧಾನಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡ್ತಾರೆ. ನಂತರ ಮೊರಾರ್ಜಿ ದೇಸಾಯಿರವರ ಒಂದು ಸಂಪುಟದಲ್ಲಿ ಚರಣ್ ಸಿಂಗ್ ಅವರು ಉಪ ಪ್ರಧಾನಮಂತ್ರಿಯಾಗಿ, ಜಗಜೀವನ್ ರಾವ್ ಅವರು ಉಪ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿಯಾಗಿ ಚರಣ್ ಸಿಂಗ್ ಅವರ ಸಂಪುಟದಲ್ಲಿ
ಯಶವಂತರಾವ್ ಚೌಹಾಣ್ ಅವರು ಉಪ ಪ್ರಧಾನಮಂತ್ರಿಗಳಾಗ್ತಾರಂತೆ. ವಿ ಪಿ ಸಿಂಗ್ ಅವರ ಸರ್ಕಾರದಲ್ಲಿ ದೇವಿಲಾಲ್ ಅವರು, ನಂತರ ಚಂದ್ರಶೇಖರ್ ಅವರ ಸರ್ಕಾರದಲ್ಲಿ ಅಗೇನ್ ದೇವಿಲಾಲ್ ಅವರು. ಸೊ ಕಂಟಿನ್ಯೂ ಆಗಿ ಅವರು ನಮ್ಮ ಉಪ ಪ್ರಧಾನಮಂತ್ರಿಶಿಪ್ ಅನ್ನು ಹೊಂದಿರ್ತಾರೆ. ನಂತರ ಇತ್ತೀಚಿನ ನಿದರ್ಶನ ಅಂದರೆ ಅಟಲ್ ಬಿಹಾರಿ ವಾಜಪೇಯಿರವರ ಸರ್ಕಾರದಲ್ಲಿ ಎಲ್ ಕೆ ಅದ್ವಾನಿರವರು ಉಪ ಪ್ರಧಾನಮಂತ್ರಿಗಳಾಗಿದ್ದರು. ಅದಾದಮೇಲೆ ಉಪ ಪ್ರಧಾನಮಂತ್ರಿ ಹುದ್ದೆ ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಈಗ ಪ್ರಸ್ತುತ ಖಾಲಿ ಇದೆ. ಸೊ ವಲ್ಲಭಭಾಯ್ ಪಟೇಲ್, ಮೊರಾರ್ಜಿ ದೇಸಾಯಿರವರು, ಎಲ್ ಕೆ ಅದ್ವಾನಿರವರು, ಅಂದರೆ ಲಾಂಗೆಸ್ಟ್ ಯಾರು ಅಂದರೆ ವಲ್ಲಭಭಾಯ್ ಪಟೇಲ್ ಅವರು 3 years 122 days. ಇನ್ನು ಸ್ಪೀಕರ್ ಆಫ್ ದ ಲೋಕಸಭಾ ಆರ್ಟಿಕಲ್ 93, ರಾಜಸ್ಥಾನದ ಕೋಟಾ ಬುಂಡಿ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರುವ ಓಂ ಬಿರ್ಲಾರವರು 17ನೇ ಲೋಕಸಭೆಯ ಮತ್ತು 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಈಗ ಕಂಟಿನ್ಯೂಸ್ ಆಗಿ ಕೆಲಸವನ್ನು ಮಾಡ್ತಾರೆ. ಮೊದಲ ಲೋಕಸಭಾ ಸ್ಪೀಕರ್ ಯಾರು ಅಂದರೆ ಜಿ ವಿ ಮಾವಳಂಕರ್ ಅವರು, ಮತ್ತು ಕನ್ನಡದ ಕೆ ಎಸ್ ಹೆಗ್ಡೆರವರು, ಸಂತೋಷ್ ಹೆಗ್ಡೆರವರ ತಂದೆ, ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳು ಮತ್ತು ಭಾರತದ 7ನೇ ಲೋಕಸಭಾ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ರು ಕೆ ಎಸ್ ಹೆಗ್ಡೆರವರು. ಲೋಕಸಭೆಯ ಸ್ಪೀಕರು ಓಂ ಬಿರ್ಲಾರವರು. ಲೀಡರ್ ಆಫ್ ದ ಹೌಸ್ ನರೇಂದ್ರ ಮೋದಿರವರು. ಲೀಡರ್ ಆಫ್ ದ ಅಪೋಸಿಷನ್ ರಾಹುಲ್ ಗಾಂಧಿ. ಜಿ ವಿ ಮಾವಳಂಕರ್, ಎಂ ಎ ಅಯ್ಯಂಗಾರ್, ಸರ್ದಾರ್ ಹುಕಮ್ ಸಿಂಗ್, ನೀಲಂ ಸಂಜೀವ ರೆಡ್ಡಿ, ಗುಡಿಯಾಲ್ ಸಿಂಗ್ ಧಿಲ್ಲನ್, ಇವರೆಲ್ಲ ಲೋಕಸಭಾ ಸ್ಪೀಕರ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಾಲಿರಾಮ್ ಭಾಗತ್, ನೀಲಂ ಸಂಜೀವ ರೆಡ್ಡಿ, ಕೆ ಎಸ್ ಹೆಗ್ಡೆರವರು 1977ರಿಂದ 80ರವರೆಗೂ ಅವರು ನಮ್ಮ ಲೋಕಸಭೆಯ ಸ್ಪೀಕರ್ ಆಗಿದ್ದರು. ಸಂತೋಷ್ ಹೆಗ್ಡೆರವರ ತಂದೆ ಮತ್ತು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರಾದಮೇಲೆ ಬಲರಾಮ್ ಜಾಕರ್ ಅವರು, ರಾಬಿ ರೇ ಅವರು, ಶಿವರಾಜ್ ಪಾಟೀಲ್, ನಂತರ ಪಿ ಎ ಸಂಗ್ಮಾ, ವೆರಿ ಫೇಮಸ್ ಸ್ಪೀಕರ್ ಆಫ್ ದ ಲೋಕಸಭಾ ಪಿ ಎ ಸಂಗ್ಮಾ. ನಂತರ ಜಿ ಎಂ ಸಿ ಬಾಲಯೋಗಿ, ಆಂಧ್ರ ಪ್ರದೇಶದವರು, ಹೆಲಿಕಾಪ್ಟರ್ ಅಪಘಾತದಲ್ಲಿ ಮರಣಹೊಂದುತ್ತಾರೆ. ಅವರು ಆ ಒಂದು ಸ್ಪೀಕರ್ ಸ್ಥಾನದಲ್ಲಿದ್ದಾಗಲೇ. ಮನೋಹರ್ ಜೋಶಿರವರು, ನಂತರ ಸೋಮನಾಥ್ ಚಟರ್ಜಿ, ಮೀರಾ ಕುಮಾರ್, ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಆಗ್ತಾರೆ ಮೀರಾ ಕುಮಾರ್. ನಂತರ ಸುಮಿತ್ರಾ ಮಹಾಜನ್ ಅವರು 2ನೇ ಮಹಿಳಾ ಲೋಕಸಭಾ ಸ್ಪೀಕರ್ ಆಗಿ ಕೆಲಸ ಮಾಡ್ತಾರೆ. ಓಂ ಬಿರ್ಲಾರವರು ಈಗ 17 ಮತ್ತು 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಫಸ್ಟ್ ಅಂಡ್ ಪ್ರೆಸೆಂಟ್ ಈಗ ಕೇಳ್ತಾರೆ ಹಲವಾರು ಎಕ್ಸಾಮಲ್ಲಿ, ದೇಶದ ಮೊದಲ ಹಣಕಾಸು ಸಚಿವರು ಯಾರ್ರೀ ಅಂತ ಎಷ್ಟೋ ಸಲ ಕೇಳಿದ್ದಾರೆ. ಆರ್ ಕೆ ಷಣ್ಮುಗಂ ಚೆಟ್ಟಿ. ಅದೇ ಥರ ಮೊದಲ ಗೃಹ ಸಚಿವರು ವಲ್ಲಭಭಾಯಿ ಪಟೇಲ್ ಅವರು, ಈಗ ಪ್ರಸ್ತುತ ಅಮಿತ್ ಶಾ ಅವರು. ದೇಶದ ಮೊದಲ ರಕ್ಷಣಾ ಸಚಿವರು ಬಲದೇವ್ ಸಿಂಗ್ ಅವರು, ಈಗ ರಾಜನಾಥ್ ಸಿಂಗ್ ಅವರು. ದೇಶದ ಮೊದಲ ಹಣಕಾಸು ಸಚಿವರು ಆರ್ ಕೆ ಷಣ್ಮುಗಂ ಚೆಟ್ಟಿ, ಈಗ ನಿರ್ಮಲಾ ಸೀತಾರಾಮನ್. ಮೊದಲ ವಿದೇಶಾಂಗ ಸಚಿವರು ಜವಾಹರ್ಲಾಲ್ ನೆಹರೂರವರೇ ಇದ್ದರು, ಈಗ ಎಸ್ ಜೈಶಂಕರ್ ಅವರು. ಮೊದಲ ರೈಲ್ವೆ ಸಚಿವರು ಜಾನ್ ಮಾತಾಯಿ ಇದ್ದರು, ಈಗ ಅಶ್ವಿನಿ ವೈಷ್ಣವ್ ಇದ್ದಾರೆ. ಹಾಗೆ ಮೊದಲ ಕಾನೂನು ಸಚಿವರು ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿದ್ದರು, ಈಗ ಶ್ರೀ ಅರ್ಜುನ್ ರಾಮ್ ಮೇಘವಾಲ್ ಅವರಿದ್ದಾರೆ. ಮೊದಲ ಕೃಷಿ ಸಚಿವರು ರಾಜೇಂದ್ರ ಪ್ರಸಾದ್ ಅವರಿದ್ದರು, ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರಿದ್ದಾರೆ. ಮೊದಲ ಶಿಕ್ಷಣ ಸಚಿವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಿದ್ದರು, ಈಗ ಧರ್ಮೇಂದ್ರ ಪ್ರಧಾನ್ ಅವರಿದ್ದಾರೆ. ಗಮನಿಸಿ, ಸುದ್ದಿಲಿದ್ದಾರೆ. ಜೊತೆಗೆ ಈಗ ಪ್ರಸ್ತುತ 2026ರ ಮೋದಿ 3.0 ಕ್ಯಾಬಿನೆಟ್ ಮಿನಿಸ್ಟರ್ಸ್ ಯಾರ್ಯಾರು, ಅವರ ಮಿನಿಸ್ಟ್ರಿಯಲ್ಲಿರ್ತಕ್ಕಂಥ ಯಾವ ಸಚಿವ ಸ್ಥಾನವನ್ನು ಅವರು ಹೊಂದಿದ್ದಾರೆ. ಸೊ ಇಡೀ ಪಟ್ಟಿಯನ್ನು ಕೊಟ್ಟಿದ್ದೀವಿ. ಸಪೋಸ್ ಎಕ್ಸಾಂಪಲ್, ಈಗ ನರೇಂದ್ರ ಮೋದಿ ಅವರ ಹತ್ರ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಇದೆ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇರುತ್ತೆ, ಅದೇ ಥರ ಇಂಟೆಲಿಜೆನ್ಸ್ ಇರುತ್ತೆ. ಸೊ ಅದೆಲ್ಲವೂ ಕೂಡ ಅವರ ಒಂದು ಅಡಿಯಲ್ಲಿದೆ. ಜೊತೆಗೆ ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟ್ರಿ, ಅಮಿತ್ ಶಾ ಅವರು ಹೋಮ್ ಅಫೇರ್ಸ್ ಆ್ಯಂಡ್ ಕೋಆಪರೇಷನ್ ಮಿನಿಸ್ಟ್ರು, ಸಹಕಾರ ಸಚಿವರು ಅವರೇ ಇದ್ದಾರೆ. ನಿತಿನ್ ಗಡ್ಕರಿರವರು ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಮಿನಿಸ್ಟ್ರಿ ಇದ್ದಾರೆ. ಜಗತ್ ಪ್ರಕಾಶ್ ನಡ್ಡಾರವರು ಆರೋಗ್ಯ ಸಚಿವರಾಗಿದ್ದಾರೆ ಮತ್ತು ಕೆಮಿಕಲ್ ಫರ್ಟಿಲೈಸರ್ಸ್. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಜೊತೆಗೆ ಮಿನಿಸ್ಟರ್ ಆಫ್ ರೂರಲ್ ಡೆವಲಪ್ಮೆಂಟ್ ಕೂಡ. ನಿರ್ಮಲಾ ಸೀತಾರಾಮನ್ ಅವರು ಫಿನಾನ್ಸ್ ಮತ್ತು ಕಾರ್ಪೊರೇಟ್ ಅಫೇರ್ಸ್. ಸುಬ್ರಹ್ಮಣ್ಯ ಜೈಶಂಕರ್ ಅವರು ಎಕ್ಸ್ಟರ್ನಲ್ ಅಫೇರ್ಸ್. ಮನೋಹರ್ ಲಾಲ್ ಖಟ್ಟರ್ ಅವರು ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಜೊತೆಗೆ ಮಿನಿಸ್ಟ್ರಿ ಆಫ್ ಪವರ್ ಕೂಡ ಇದೆ ಅಂತೆ. ಎಚ್ ಡಿ ಕುಮಾರಸ್ವಾಮಿರವರು ಹೆವಿ ಇಂಡಸ್ಟ್ರೀಸ್ ಆ್ಯಂಡ್ ಮಿನಿಸ್ಟರ್ ಆಫ್ ಸ್ಟೀಲ್. ಪಿಯೂಷ್ ಗೋಯಲ್ ಅವರು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಹೀಗೆ ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಷನ್. ಇವೆಲ್ಲ ಒಂದ್ಸಲ ನೋಟ್ ಮಾಡ್ಕೊಳ್ರಿ, ಕೇಳಬಹುದು, ಒಂದಷ್ಟು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಗಮನಿಸಿ. ಫಾರೆಸ್ಟ್ ಅಥವಾ ಕ್ಲೈಮೇಟ್ ಚೇಂಜ್, ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಅವರಿದ್ದಾರೆ. ಇನ್ನು ನಮ್ಮ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 124
ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ 33+1 34. ಅಂದರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು, 33 ನ್ಯಾಯಮೂರ್ತಿಗಳು. ಆದರೆ ಇತ್ತೀಚಿನ ಒಂದು ಅಪ್ಡೇಟ್ ಏನಂದರೆ 2006ರ ಆರ್ಡಿನೆನ್ಸ್, ರಾಷ್ಟ್ರಪತಿಗಳು ಹೊರಡಿಸಿರ್ತಕ್ಕಂಥ ಸುಗ್ರೀವಾಜ್ಞೆ ಪ್ರಕಾರ ಒಟ್ಟು 4 ಮುಖ್ಯ ನ್ಯಾಯಾಧೀಶರನ್ನು ಅಡಿಷ್ನಲ್ ಆಗಿ ಈಗ ಅಪ್ರೂವ್ ಮಾಡಿದ್ದಾರೆ. 37+1 38 ಆಗ್ತಾ ಇದೆ. ಬಟ್ ಅದಿನ್ನೂ ಸಂಸತ್ತಿನ ಅಪ್ರೂವಲ್ ತಗೋಬೇಕು. ಈಗ ಸದ್ಯ ಸುಗ್ರೀವಾಜ್ಞೆ ಇದೆ, ನೆನಪಿರಲಿ. ಕೊಲೇಜಿಯಂ ಅಂದರೆ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿನ ನ್ಯಾಯಾಧೀಶರ ನೇಮಕಾತಿ ಮತ್ತು ವರ್ಗಾವಣೆ ಸಮಿತಿ ಇರುತ್ತೆ, ಅದು ಕೊಲೇಜಿಯಂ. ಯಾರಾದರೂ ನೇಮಕಾತಿ ಮಾಡಬೇಕು ಅಂದರೆ, ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಕೊಲೇಜಿಯಮ್ಮೇ ಏನು ರೆಫರೆನ್ಸ್ ಮಾಡುತ್ತೆ. ಅದನ್ನು ಯಾರು ಕಾನೂನು ಸಚಿವಾಲಯ ಅವರು ನೆಕ್ಸ್ಟು ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸ್ತಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ ಏಕೈಕ ನಿದರ್ಶನ ಮೊಹಮ್ಮದ್ ಹಿದಾಯತುಲ್ಲಾ ಹೇಳಿದ್ವಿ ನಾವು. HG ಕಾನಿಯಾ ಮೊದಲನೇರವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, 52ನೇರವರು BR ಗವಾಯಿರವರು, 53 ಈಗ ಪ್ರಸ್ತುತ ಸೂರ್ಯಕಾಂತ್ ಅವರು, ಜಸ್ಟಿಸ್ ಸೂರ್ಯಕಾಂತ್ ಅವರು. ಇಡೀ ಪಟ್ಟಿಯನ್ನು ನೋಡ್ಬೋದು, ಅಥವಾ ಇಡೀ ಪಟ್ಟಿಯ ಒಂದು ವಿಕಿಪೀಡಿಯಾ ಪೇಜ್ ಕೂಡ ಕೊಟ್ಟಿದ್ದೀವಿ. ಹರಿಲಾಲ್ JK ಸುಂದಾಸ್ ಕಾನಿಯಾ, HJ ಕಾನಿಯಾ ದೇಶದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಹಾಗೆ ಆ ಪಟ್ಟಿಯನ್ನು ನೋಡ್ತಾ ಹೋದರೆ 4, 5, 6 ಕೇಳಿದ್ದಾರೆ ಕೆಲವೊಂದ್ಸಲ, ಯಾರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಕಾಲಕ್ರಮೇಣ ಜೋಡಿಸಿ ಅಂತ ಕೊಟ್ಟಿದ್ದಾರೆ ಎಷ್ಟೋ ಸಲ. ಪಟ್ಟಿಯನ್ನು ನಿಧಾನವಾಗಿ ನೀವು ನೋಟ್ ಮಾಡ್ಕೊಳ್ರಿ. ಇತ್ತೀಚಿನವನ್ನು ಕೆಲವೊಂದಷ್ಟಾದರೂ ನೆನಪಿಟ್ಟಿರಿ. 53ನೇರವರು ಸೂರ್ಯಕಾಂತ್ ಅವರು, 52 BR ಗವಾಯಿ, 51 ಸಂಜೀವ್ ಖನ್ನಾ, 50 DY ಚಂದ್ರಚೂಡ್, 49 UU ಲಲಿತ್ ಅವರು, 48 NV ರಮಣ, 47 ಶರದ್ ಅರವಿಂದ ಬೋಬ್ಡೆ, 46 ರಂಜನ್ ಗೊಗಾಯ್. ಹೀಗೆ ಒಂದಷ್ಟಾದರೂ ನೆನಪಿಡಿ. ಲೀಡರ್ ಆಫ್ ದ ಅಪೋಸಿಷನ್, ಪ್ರತಿಪಕ್ಷದ ನಾಯಕರು ಲೋಕಸಭೆಯಲ್ಲಿ ಕನಿಷ್ಠ 10% ಸ್ಥಾನವನ್ನು ಹೊಂದಿರಬೇಕು. 2024ರ ಮುಂಚೆ ವಿರೋಧ ಪಕ್ಷದ ಸ್ಥಾನನೇ ಇರಲಿಲ್ಲ, ಅಂದರೆ ವಿರೋಧ ಪಕ್ಷ ಇರಲೇ ಇಲ್ಲ. ಮಿನಿಮಮ್ 10%, 54 ಸ್ಥಾನ ಆದರೂ ಗೆಲ್ಲಬೇಕಾಗಿತ್ತು. 54 ಇರಲಿಲ್ಲ. ಕಾಂಗ್ರೆಸ್ ಬರೀ 52 ಇತ್ತು, ಆವಾಗ ಅಪೋಸಿಷನ್ ಪಾರ್ಟಿ ಇರಲೇ ಇಲ್ಲ. ಮೊನ್ನೆ ನಡೆದ ಎಲೆಕ್ಷನಲ್ಲಿ ಈಗ ಅಧಿಕೃತ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ. ರಾಹುಲ್ ಗಾಂಧಿರವರು ಈ ಒಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಹಾಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ನೋಟ್ ಮಾಡಿ. ರಾಜ್ಯಸಭೆ ಚೇರ್ಮನ್ ಯಾರಿರ್ತಾರೆ? ಆ್ಯಕ್ಚುಲಿ ಇದು CP ರಾಧಾಕೃಷ್ಣನ್ ಆಗಬೇಕು, ಯಾಕಂದರೆ ಚೇರ್ಮನ್ನು ಯಾರು ಉಪರಾಷ್ಟ್ರಪತಿಗಳಿರ್ತಾರೆ ಅವರೇ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಲೀಡರ್ ಆಫ್ ದ ಅಪೋಸಿಷನ್ ರಾಹುಲ್ ಗಾಂಧಿರವರು ಇನ್ ಲೋಕಸಭಾ, ಲೀಡರ್ ಆಫ್ ದ ಅಪೋಸಿಷನ್ ಇನ್ ರಾಜ್ಯಸಭಾ ಮಲ್ಲಿಕಾರ್ಜುನ್ ಖರ್ಗೆ. ಇನ್ನು ಕ್ಯಾಬಿನೆಟ್ ಸೆಕ್ರೆಟರಿ, ಟಾಪ್ ಮೋಸ್ಟ್ ಎಕ್ಸಿಕ್ಯೂಟಿವ್ ಅಫಿಷಿಯಲ್, ದೇಶದ ಸೀನಿಯರ್ ಮೋಸ್ಟ್ ಸಿವಿಲ್ ಸರ್ವೆಂಟ್ ಆಗ್ತಾರೆ. ಜೊತೆಗೆ ಕ್ಯಾಬಿನೆಟ್ ಕಾರ್ಯದರ್ಶಿ ಭಾರತ ಆಡಳಿತ ಸೇವೆಯ ಅತಿ ಹಿರಿಯ ಕೆಡೇರ್ ಹುದ್ದೆ ಅಂತ ಕರಿತೀವಿ. NR ಪಿಳ್ಳೈ ಮೊದಲ ಕ್ಯಾಬಿನೆಟ್ ಕಾರ್ಯದರ್ಶಿ, ಈಗ TV ಸೋಮನಾಥನ್ ಅವರು ಇದ್ದಾರೆ. TV ಸೋಮನಾಥನ್ ಅವರು ಸಂಪುಟ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರು, ನೋಡಿದ್ದೀವಿ. 33rd ಕ್ಯಾಬಿನೆಟ್ ಸೆಕ್ರೆಟರಿ ಆಫ್ ಇಂಡಿಯಾ. ಇನ್ನು ಆರ್ಮ್ಡ್ ಫೋರ್ಸಸ್ ಬಗ್ಗೆ, ಭಾರತದ ಸಶಸ್ತ್ರ ಪಡೆಗಳ ಬಗ್ಗೆ ಬಂದಾಗ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ 3ನೇರವರಾಗಿ ಇತ್ತೀಚೆಗೆ NS ರಾಜಾ ಸುಬ್ರಹ್ಮಣ್ಯರವರು ಆಯ್ಕೆಯಾಗಿದ್ದರು. ನಾವು ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ವಿ. ಇನ್ನು ಇದೇ ಜೂನ್ 30ಕ್ಕೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ನಮ್ಮ ದೇಶದ ಭೂಸೇನೆ ಮುಖ್ಯಸ್ಥರಾಗಿ ಉಪೇಂದ್ರ ದ್ವಿವೇದಿ ಅವರ ಸ್ಥಾನವನ್ನು ತುಂಬಲಿದ್ದಾರೆ, ಅಪ್ಡೇಟ್ ಮಾಡಿಕೊಂಡ್ರು. ಇನ್ನು ನೌಕಾಸೇನೆಯ ಮುಖ್ಯಸ್ಥರಾಗಿ ಇತ್ತೀಚೆಗೆ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಪದಗ್ರಹಣ ಮಾಡಿದ್ರು, ಇದೇ ಮೇ 31ಕ್ಕೆ, ನೆನಪಿಟ್ಕೊಳ್ರಿ. ಏರ್ ಚೀಫ್ ಮಾರ್ಷಲ್ ಆಗಿ AP ಸಿಂಗ್ ಅಮರ್ಪ್ರೀತ್ ಸಿಂಗ್ ಅವರು ಮುಂದುವರಿತಾ ಇದ್ದಾರೆ. NS ರಾಜಾ ಸುಬ್ರಹ್ಮಣಿ, ಧೀರಜ್ ಸೇಠ್, ಕೃಷ್ಣ ಸ್ವಾಮಿನಾಥನ್, ಅಮರ್ಪ್ರೀತ್ ಸಿಂಗ್ ಅವರು. ಇನ್ನು ದೇಶದ CDS ಆಗಿ ಈಗ NS ರಾಜಾ ಸುಬ್ರಹ್ಮಣಿ ಅವರು ಏನು ನೇಮಕಗೊಂಡಿದ್ದಾರೆ ಅವರು 3ನೇರವರಾಗ್ತಾರೆ. 2ನೇರವರು ಅನಿಲ್ ಚೌಹಾಣ್ ಅವರು, ಮೊದಲ CDS ಆಗಿ ಬಿಪಿನ್ ರಾವತ್ ಅವರು ಹೆಲಿಕಾಪ್ಟರ್ ದುರಂತದಲ್ಲಿ ಬಿಪಿನ್ ರಾವತ್ ಅವರು ಮರಣವನ್ನು ಹೊಂದಿದ್ರು. ನಂತರ ಆರ್ಮಿ ಸ್ಟಾಫ್ ಅಂತ ಬಂದಾಗ ಭಾರತದ ಮೊದಲ ಭಾರತೀಯರು ಆರ್ಮಿ ಚೀಫ್ ಆಗಿರ್ತಕ್ಕಂಥದ್ದು ಭೂಸೇನೆ ಮುಖ್ಯಸ್ಥರು KM ಕಾರ್ಯಪ್ಪನವರು, ನಮ್ಮ ಕನ್ನಡದವರು.
15 ಜನವರಿ 1949 ಆ ಒಂದು ಹುದ್ದೆಗೆ ಇರ್ತಾರೆ. ಹಾಗಾಗಿ ಆ ಭಾರತದ ಭೂಸೇನೆಯ ಮುಖ್ಯಸ್ಥರಾಗಿ ಭಾರತೀಯರೊಬ್ಬರು ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಈ 15ನೇ ಜನವರಿ ನಮ್ಮ ದೇಶದಲ್ಲಿ ಭೂಸೇನಾ ದಿನವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅದಾದಮೇಲೆ ಇತ್ತೀಚಿನವ್ರನ್ನ ನೆನ್ಪಿಟ್ಟಿರಿ. 30ನೇರವರು ಧೀರಜ್ ಸೇಠ್ ಅವರು, 29 ಉಪೇಂದ್ರ ದ್ವಿವೇದಿ, 28ನೇ ಭೂಸೇನಾ ಮುಖ್ಯಸ್ಥರಾಗಿ ಮನೋಜ್ ಪಾಂಡೆರವರು, 27 ಮನೋಜ್ ಮುಕುಂದ್ ನರವಾಣೆ, 26 ಬಿಪಿನ್ ರಾವತ್ ಅವರು. ಇನ್ನು ನೇವಲ್ ಸ್ಟಾಫ್ ಅಥವಾ ನೌಕಾಸೇನೆ ಮುಖ್ಯಸ್ಥರು ಅಂತ ಬಂದಾಗ ಇತ್ತೀಚೆಗೆ 27ನೇ ನೌಕಾಸೇನೆ ಮುಖ್ಯಸ್ಥರಾಗಿ ಕೃಷ್ಣ ಸ್ವಾಮಿನಾಥನ್ ಅವರು ತಮ್ಮ ಪದಗ್ರಹಣ ಮಾಡಿದ್ರು. 26 ದಿನೇಶ್ ಕುಮಾರ್ ತ್ರಿಪಾಠಿರವರು ನಿವೃತ್ತರಾಗಿದ್ದರು. 25 ಹರಿಕುಮಾರ್ ಅವರು, 24 ಕರಮ್ವೀರ್ ಸಿಂಗ್ ಅವರು. ಅದೇ ಥರ ಚೀಫ್ ಆಫ್ ದ ಏರ್ ಸ್ಟಾಫ್ ಅಂತ ಕರಿತೀವಿ, ನಮ್ಮ ವಾಯುಸೇನೆ ಮುಖ್ಯಸ್ಥರು 28ನೇರವರು ಅಮರ್ಪ್ರೀತ್ ಸಿಂಗ್ ಅವರು, 27 ವಿವೇಕ್ ರಾಮ್ ಚೌಧರಿ BR ಚೌಧರಿ, 26 ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ, 25 ಬೀರೇಂದ್ರ ಸಿಂಗ್ ಧನೋವಾ. ಇತ್ತೀಚೆಗೆ ಸಿವಿಲ್ PC ಎಕ್ಸಾಮಲ್ಲಿ ಫಸ್ಟ್ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ CODS ಯಾರು? CDS ಜನರಲ್ ಬಿಪಿನ್ ರಾವತ್ ಅವರು. ಮತ್ತು ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮಲ್ಲಿ ಏನು ಕೇಳಿದ್ರು? ಇಂಡಿಯಾ ಸೆಕೆಂಡ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು? ಬಿಪಿನ್ ರಾವತ್ ಅವ್ರ ನಂತರ ಯಾರು ಬಂದರು? ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಅವರು. ಈಗ 3ನೇರವರು ಯಾರು? NS ರಾಜಾ ಸುಬ್ರಹ್ಮಣಿ. ನೆನ್ಪಿಡ್ಬೇಕು ಇವೆಲ್ಲ. ಇಷ್ಟು ಹೇಳ್ತಾ ಬೇರೆ ಡೀಟೇಲ್ಸ್ ಇದೆ, ಇದೆಲ್ಲವನ್ನು ನೀವೇ ನೋಡ್ಕೊಳ್ರಿ ಅಂತ ಹೇಳ್ತಾ, ಇದು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 1155 1155ನೇ ತರಗತಿ ಆಗಿತ್ತು. ಮತ್ತು ಅಪಾಯಿಂಟ್ಮೆಂಟ್ಸ್ ಆಫ್ ಇಂಡಿಯಾ ಮಾಡಿ ಅಂತ ಕೇಳ್ತಾ ಇದ್ರು, ಹೂ ಈಸ್ ಹೂ ಅಂತ, ಅದರ ಮೊದಲನೇ ಭಾಗ. ಇನ್ನು ಭಾಳ ಇದ್ದಾವೆ, ಸಂವಿಧಾನಾತ್ಮಕ ಸಂಸ್ಥೆಗಳಿದ್ದಾವೆ, ಸ್ಟ್ಯಾಟ್ಯುಟರಿ ಬಾಡೀಸ್ ಇದ್ದಾವೆ, ಅಥವಾ ಇನ್ನಿತರ ಬೇರೆ ನಿಯಂತ್ರಣ ಸಂಸ್ಥೆಗಳಿದ್ದಾವೆ. ಅವೆಲ್ಲವನ್ನು ಕೂಡ ನೋಡೋಣ. ಎಲ್ಲವನ್ನ ನೋಟ್ ಮಾಡ್ಕೊಳ್ರಿ, ರಿವಿಷನ್ ಮಾಡಿ. ಎಕ್ಸಾಮ್ಗಿನ 1-2 ದಿನ ಮುಂಚೆ ಮತ್ತೊಂದು ಸಲ ರಿವಿಷನ್ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಇನ್ನೊಂದು ಹೇಳಬೇಕು, ಏನಾದರೂ ಬದಲಾವಣೆ ಮಾಡೋದಿದ್ರೆ ಅಥವಾ ಇನ್ನಷ್ಟು ಯಾವ ಸಂಸ್ಥೆಗಳೇನಾದರೂ ಯಾಡ್ ಮಾಡೋಂಗಿದ್ರೆ ಹೇಳಿ, ಅವನ್ನ ಯಾಡ್ ಮಾಡೋಣ. ಮತ್ತೇನಾದರೂ ತಿದ್ದುಪಡಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬೇರೆಯವರು ಕೂಡ ವಿಡಿಯೋ ನೋಡೋರು ಆ ತಿದ್ದುಪಡಿಗಳನ್ನು ತಿದ್ದುಪಡಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಂತ ಹೇಳ್ತಾ ಥ್ಯಾಂಕ್ ಯು.